ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮ 8:30ರಿಂದ 9:00ವರೆಗೆ ಪ್ರಸಾರ ಆಗುತ್ತೆ. ಈ 1 ಗಂಟೆ ಅವಧಿಯಲ್ಲಿ ನೀವು ನಮ್ಮ ಚಾನೆಲ್ಗೆ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಕಡೆಯಿಂದ ನನ್ನ ಅನುಭವದ ಆಧಾರದ ಮೇಲೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋದಕ್ಕೆ ಮೊದಲು ನಾವು ಒಂದು 4 ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಏನಂದರೆ, ನಿಮಗೆ ನಮ್ಮ ಚಾನೆಲ್ಗೆ ಕಾಲ್ ಕನೆಕ್ಟ್ ಆದ ತಕ್ಷಣ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲ ಟಿ ವಿ ಇಲ್ದೋರ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಟಿ ವಿ ಮುಂದೆ ಮಾತಾಡಿದ್ರೆ ಡಿಸ್ಟರ್ಬೆನ್ಸ್ ಬರ್ತದೆ, ಕೇಳಲ್ಲ ಸರಿಯಾಗಿ. 2ನೇ ರೂಲ್ ಏನಂತಂದರೆ, ಎಲ್ಲಿ ನಿಂತ್ಕೊಂಡು ಮಾತಾಡ್ತೀರೋ ಆ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ಯಾಕಂದರೆ ಓಡಾಡ್ಕೊಂಡು ಮಾತಾಡ್ತಿದ್ರೆ ನೆಟ್ವರ್ಕ್ ಏನಾಗುತ್ತೆ, ಡಿಸ್ಕನೆಕ್ಟ್ ಆಗಿಬಿಡ್ತದೆ. ಯಾವಾಗ ಡಿಸ್ಕನೆಕ್ಟ್ ಆಯಿತು, ಕಾಲ್ ಮಿಸ್ ಆಯಿತು. 3ನೇದು, ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಕಾಲ್ ಮಾಡಿದ್ರೆ ಒಳ್ಳೆಯದು. ಈಗ ಇವತ್ತು ಸಂಡೇ ಬೇರೆ, ಮಲಗಿರ್ತಾರೆ, ಕಾಲ್ ಕನೆಕ್ಟ್ ಆಗುತ್ತೆ, ಸಡನ್ನಾಗಿ ಎಬ್ಸ್ತಾರೆ ಹೋಗಿ. ಅವ್ರಿಗೆ ಏನೋ ಒಂಥರ ಗಾಬರಿ, ಅಥವಾ ಇನ್ನೆಲ್ಲೋ ಬಚ್ಚ ಮೇಲೆ ಇರ್ಬೋದು, ಹಿತ್ತಲಲ್ಲಿರ್ಬೋದು, ಎಲ್ಲೋ ಒಂದು ಕಡೆ ಇರ್ತಾರೆ. ನೀವು ಅಲ್ಲಿಂದ ತೊಗೊಂಡೋಗಿ ಅವ್ರು ಕನೆಕ್ಟ್ ಮಾಡಿದ ತಕ್ಷಣ ಕೊಟ್ಟ ತಕ್ಷಣ ಅವ್ರಿಗೆ ಲೈನು ಡಿಸ್ಕನೆಕ್ಟ್ ಆಗ್ಬೋದು, ಮತ್ತು ಅವ್ರಿಗೊಂಥರ ದಿಗ್ಭ್ರಮೆ ಆಗ್ಬೋದು, ಏನು ಕೇಳಬೇಕು ಅನ್ನೋದು ಗೊತ್ತಾಗಲ್ಲ. 4ನೇದು, ತುಂಬ ಚೊಕ್ಕಟವಾಗಿ ಚಿಕ್ಕದಾಗಿ ಪ್ರಶ್ನೆ ಕೇಳಿ. ಏನು ಕೇಳಬೇಕು ಅದನ್ನು ಕೇಳಿ, ಸುಮ್ಮನೆ ಏನೇನೋ ಕೇಳಿಬಿಟ್ಟು ಆಮೇಲೆ ಕೇಳಬೇಕಾದ ಕೇಳೋದಂಥದ್ದಲ್ಲ. ಈ ಥರ ಇತ್ತು ಅಂತಂದರೆ ಈ ಕಾರ್ಯಕ್ರಮ ಕಂಪ್ಲೀಟಾಗಿ 1 ಅವರ್ ಆರಾಮಾಗಿ ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇವಾಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಯಾರೋ ಕಾಲರ್ ಒಬ್ರು ರೆಡಿ ಇದ್ದಾರೆ ಅನಿಸುತ್ತೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಕೇಳಿಸ್ತಲ್ಲ ನನಗೆ, ಸ್ವಲ್ಪ ಜೋರ ಮಾತಾಡಿ. ನಾನು ಹೊಸಕೋಟೆಯಿಂದ ಕಾಲ್ ಮಾಡ್ತೀನಿ. ಹಲೋ 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 ಹಲೋ, ಹಾಂ ಹೇಳಿ. ಹೊಸಕೋಟೆಯಿಂದ ಕಾಲ್ ಮಾಡ್ತಿದ್ದೀನಿ ಗುರುಜಿ. ಹೊಸಕೋಟೆಯಿಂದ ಹೇಳಿ ಅಮ್ಮ. ನಂದು 2 ಪ್ರಶ್ನೆ ಇದೆ ಗುರುಜಿ. ಹೇಳಿ. ಒಂದು ಬಂದು, ನಮ್ಮ ಯಜಮಾನ್ರು ಅಂದ್ರೆ ನಮ್ಮ ಮನೆ ತುಂಬಾ ದಕ್ಷಿಣ ಕಡೆ ಬಾಕ್ಲಿರೋದು, ತುಂಬಾ ಹಳ್ಳೆದ ಮನೆ. ಯಾವಾಗೂ ಕುಡ್ಕೊಂಬ ಮನೇಲಿ ಏನನ್ನ ನಾವು ಮಾತಾಡಿದ್ರೆ ನಾನು ಸಾಯ್ತೀನಿ ಅನ್ನೋದು. ಮತ್ತೆ ಇನ್ನೊಂದು ಗುರುಜಿ, ನಮ್ಮ ತಾಯಿ ಮನೆಯಲ್ಲಿ ಒಂದು ಹಸು ಇದೆ. ಆ ಹಸು ಈದಿದೆ. ಆ ಹಸು ನೊಂಬರ್ತಾಗೆಲ್ಲ ಚೆನ್ನಾಗಿ ಮೇವು ತಿನ್ನುತ್ತೆ, ನೊಂಬರ್ತಾಗೆಲ್ಲ ಚೆನ್ನಾಗಿ ಹಾಲು ಕೊಡಲ್ಲ, ನೊಂಬ್ರೆ ತಗಲ್ಲ ಗುರುಜಿ. ಎಷ್ಟು ನೀವ್ ಹೇಳಿದ್ರಲ್ಲ ಒಂದ್ಸತಿ ಮಂತ್ರ, ಅದೇ ನಿಂಬೆಹಣ್ಣು ಮಂತ್ರಿಸಿ ಬುಡದಲ್ಲಿ ಹಾಕಂತ ಮಾಡ್ತಾ ಬರ್ತಾ ಇದ್ದೀರಿ. ಅದು ಚೆನ್ನಾಗಿ ಹಾಲು ಕೊಡ್ತಾ ಇಲ್ಲ, ನೊಂಬ್ರು ತೆಗಿತಾ ಇಲ್ಲ ಗುರುಜಿ, ಮೇವೇ ತಿಂತಾ ಇಲ್ಲ ಗುರುಜಿ. ಅದು ಹಸುನಾ? ಹಾ, ಹಸು ಗುರುಜಿ, ಹಸು. ನೀವು ಮದುವೆ ಮುಂಚೆನೆ ಗಂಡ ಕುಡಿತಿದ್ರಾ? ಏನ್ ಗುರುಜಿ? ಮದ್ವೆ ಆದ್ಮೇಲೆ ನಿಮ್ಮ ಯಜಮಾನ್ರು ಕುಡಿತಾರಾ, ಮದುವೆ ಮುಂಚೆನೆ ಕುಡಿತಿದ್ರಾ? ಅಂದ್ರೆ ಅವ್ರ ಮದುವೆಗೆ ಮುಂಚೆನೆ ಕುಡಿತಾ ಇದ್ರಂತೆ ಗುರುಜಿ. ನನ್ ಮದುವೆ ಆದ್ಮೇಲೆ ಆಮೇಲೆ ಹಂಗೆ ಸ್ವಲ್ಪ ದಿನ ಮಕ್ಳು ಹುಟ್ಟಿದಿಂದ ಸ್ವಲ್ಪ ದಿನ ಹಂಗಿದ್ರು. ಈಗ ನಮ್ ಮನೆ ತುಂಬಾ ಹಳ್ಳ. ಮೊನ್ನೆ ಹೇಳ್ತಾ ಇದ್ರಲ್ಲ, ಈ ತರ ಯಾವ ಕಡೆ ದಿಕ್ಕಿದ್ರೆ ಈ ತರ ಹಿಂಗಾಗುತ್ತೆ ಅಂತ. ನಮ್ದು ತುಂಬಾ ಹಳ್ಳ ಇದೆ ಮನೆ, ತುಂಬಾ 60 ವರ್ಷ ಮನೆದು. ಮನೆ ಬಾಲು ದಿಕ್ಕಿಗಿಂತ ನೀವು ಮದುವೆ ಮುಂಚೆನೆ ಕುಡಿತಿದ್ದಾರಂದ್ರೆ ಅದು ಅವರ ಬ್ಲಡ್ಡಲ್ಲಿ ಬಂದಿದೆ ಅಂತ ಆಯ್ತು, ರಕ್ತದಲ್ಲಿ ಬಂದಿದೆ ಅಂತ. ಅವ್ರ ಅಪ್ಪ ತಾತ ಮುತ್ತಾತ ಎಲ್ಲ ಕುಡಿತಿದ್ರು ಅನ್ಸುತ್ತೆ, ಹಾಗೆ ಬಂದ್ಬಿಟ್ಟೆ. ಇನ್ನೊಂದು, ಪದೇ ನಾವೇನನ್ ಬುದ್ಧಿ ಹೇಳಕ್ ಹೋದ್ರೆ ನನ್ಗೇನು ಹೊತ್ತ ಬಂತ, ನಾನು ಸಾಯ್ತೀನಿ ಅಂತ ಅದೇ ಮಾತು ಬರುತ್ತೆ ಗುರುಜಿ. ನಿಮ್ಮ ಯಜಮಾನ್ರ ಪರವಾಗಿ ನಿಮ್ಮ ಕುಲದೇವ್ರು ಯಾರು, ಗಂಡದೇವ್ರು ಯಾರು? ಸೂಡೇಶ್ವರ ಸ್ವಾಮಿ, ಹೊಸೂರಲ್ಲಿ ಶಿವನ ದೇವ್ರು ಅಂತ, ಸೂಡೇಶ್ವರ ಸ್ವಾಮಿ ಅಂತ. ಅಲ್ಲಿಗೆ ಹೋಗಿ 108 ಪ್ರದಕ್ಷಿಣೆ ಮಾಡಿಬಿಟ್ಟು ಅಕ್ಕಿ ಕಟ್ಕೊಂಬನ್ನಿ, ಅವ್ರು ಕುಡಿಯೋದು ಬಿಡಲಿ, ಒಳ್ಳೆ ವ್ಯಕ್ತಿ ಆಗಲಿ ಅಂತ. 2ನೇದು, ಹಸುಗೆ ನೀವು ಏನು ಮಾಡಬೇಕು ಅಂತಂದರೆ, ಈ ಕಾಳಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆ ದೇವರ ಹೆಸರಲ್ಲಿ ಪೂಜೆ ಆಗಬೇಕು. ಆ ಪೂಜೆ ಮಾಡಿ ಪ್ರಸಾದನ ಯಾವುದು ಬಾಳೆಹಣ್ಣು ಆ ಹಸುಗೆ ತಿನ್ನಿಸಿ, ಮತ್ತು ಒಂದು ತೆಂಗಿನಕಾಯಿ ನಿಂಬೆಹಣ್ಣು ಕೈಲಿಟ್ಕೊಂಡು ಹಸುಗೆ ಇಳಿ ತೆಗೆದುಬಿಟ್ಟು ಒಂದು ನದಿ ದಡದಲ್ಲಿ ಹೋಗಿ ಚೆಸ್ಟ್ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಇಷ್ಟು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಹಸುಗೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಗಂಡ ಕುಡಿತಾನೆ ಅಂತ ಈಗ ಹೇಳೋದಲ್ಲ, ಮದುವೆ ಮುಂಚೆನೇ ಕುಡಿತಾ ಇದ್ದಾನೆ ಅಂತಂದರೆ ಅದು ಅಭ್ಯಾಸ ಆಗಿದೆ. ಕುಡಿಯೋ ಗಂಡನೇ ಹೇಗೆ ಮದುವೆ ಮಾಡ್ಕೊಂಡ್ರಿ ಇವರು, ಈಗ ಕೇಳ್ತಾರೆ ಕುಡಿತಾರೆ ಅಂಥೇಳಿ. ಮೊದಲು ಹಲೋ ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್ ನಾವು ದಾವಣಗೆರೆಯಿಂದ. ಸರ್ ದಾವಣಗೆರೆಯಿಂದ, ಹೇಳಿ ಅಮ್ಮ.
ಹಾ ಸರ್, ನಮ್ಮ ತಾಯಿಯವರಿಗೆ BP ಬಂದಿದೆ ಸರ್. ಏನ ಅಸ್ತಮಾ ಅಲರ್ಜಿ ಇತ್ತು ಸರ್, ಈಗ ಮತ್ತೆ BP ಬಂದಿದೆ. BP ಇದೆಯಾ? ಹಾ ಸರ್. ಹಾಂ, ಅದಕ್ಕೆ ಹೋಗ್ಲಿಕ್ಕೆ ಏನಾದ್ರು ಮುದ್ರೆ ಮಂತ್ರ ಏನಾದ್ರು ಇದೆನಾ ಗುರುಜಿ? ಈಗ ಹೆಬ್ಬೆಟ್ ಮೇಲೆ ಮಧ್ಯದ ಬೆರಳು, ಉಂಗುರದ ಬೆರಳು ಎರಡು ಇಡಬೇಕು. ಹೆಬ್ಬೆಟ್ ಮೇಲೆ ಹೆಬ್ಬೆಟ್ಟು ಶುಕ್ರ, ಮಧ್ಯದ ಬೆರಳು ಶನಿ, ಉಂಗುರದ ಬೆರಳು ಸೂರ್ಯ, ಇದಿಷ್ಟು ಮೂರು ಟಚ್ಚಾಗಿ ಇಟ್ಕೋಬೇಕು. ತೋರ್ ಬೆರಳು ಗುರು ಮತ್ತು ಕಿರು ಬೆರಳು ಬುಧ, ಹೀಗೆ ಸ್ಟ್ರೈಟಾಗಿ ಆಕಾಶ ನೋಡ್ತಾ ಇರಬೇಕು. ಈಗ ಇಟ್ಕೊಂಡು 10 ನಿಮಿಷ ಮಾಡಿದ್ರೆ BP ಶುಗರ್ ಎರಡೂ ಕಮ್ಮಿ ಆಗುತ್ತೆ. ಮಾಡಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ತುಂಬ ಚಿಂತೆ ಮಾಡಿದ್ರೆ, ಗಾಬರಿ ಆದರೆ BP ಎಲ್ರಿಗೂ ಬರುತ್ತೆ. BP ಅನ್ನೋ ಕಾಯಿಲೆ ಅಲ್ಲ, ನಮ್ಮ ಎಮೋಷನಲ್ ಡಿಸಾರ್ಡರ್ಸ್ ಅವೆಲ್ಲ. ನಮ್ಮ ಎಮೋಷನಲ್ಸಿ ಡಿಸಾರ್ಡರ್ನ ನಮ್ಮ ಭಾವನೆಗಳಲ್ಲಿ ಏರುಪೇರಾದಾಗ BP ಅಂತ ಕರೀತಾರೆ. BP ಅನ್ನೋ ಕಾಯಿಲೆನೇ ಇಲ್ಲ, ಶುಗರ್ ಅನ್ನೋ ಕಾಯಿಲೆನೇ ಇಲ್ಲ ನನ್ನ ಪ್ರಕಾರ. ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು, ಆರಾಮಾಗಿರಬೇಕು. ಹಲೋ 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 ನಮಸ್ತೆ. ನಮಸ್ತೆ. ಸ್ವಲ್ಪ ಜೋರ ಮಾತಾಡಿ. ನಾವು ಹಿರಿಯೂರಿಂದ ಫೋನ್ ಮಾಡ್ತಾ ಇರೋದು. ಎಲ್ಲಿಂದ? ಹಿರಿಯೂರಿಂದ, ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರಿಂದ ಫೋನ್ ಮಾಡ್ತಾ ಇರೋದು. ಹಿರಿಯೂರಿಂದ. ಹೇಳಿ ಅಮ್ಮ. ಇದಕ್ಕೂ ಮುಂಚೆ ನಿಮ್ಗೆ ಒಂದ್ಸರಿ ಕಾಲ್ ಮಾಡಿದ್ದೆ. ಅದೇ ನಮ್ಮ ಪರಿಸ್ಥಿತಿ ಸರಿ ಇಲ್ಲ. ಏನಂದ್ರೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ವಿ. 3ನೇ ವ್ಯಕ್ತಿಯಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಹೇಳಿ ನಾನು ನಿಮ್ಗೊಂದ್ಸರಿ ಫೋನ್ ಮಾಡಿ ಕೇಳಿದ್ದೆ. ಈಗ ಏನಂದ್ರೆ ವಾಪಸ್ ಮೊನ್ನೆ ಗಂಡನ ಮನೆ ಕಡೆಯವರು ನಮ್ಮನ್ನ ಸೇರಿಸ್ಕೋಬೇಕು. ಯಾಕಂದ್ರೆ ಆ ಹುಡುಗನ ಕಡೆಯಿಂದ ಸರಿ ಇಲ್ಲ, ನಮ್ದೇ ತಪ್ಪಾಗಿದ್ರು ಆಗಿದೆ ಅಂತಾರೆಲ್ಲ ಹೇಳಿ ದೂರ ಮಾಡಿದ್ದಾರೆ. ಈಗ ವಾಪಸ್ ಮನೆಯವರು ಅಂದ್ರೆ ನಮ್ಮ ಮನೆಯವರು ಅವ್ರು ನಮ್ಮನ್ನು ಕರ್ಕೋಬೇಕು ಅನ್ನೋದಕ್ಕೋಸ್ಕರ. ನೀವು ಸರಿಯಾಗಿ ಜೋರ ಮಾತಾಡ್ಬೇಕು. ನೀವು ಏನು ಹೇಳ್ತೀರ ಕೇಳ್ತಾ ಇಲ್ಲ. ನಿಮ್ಮ ಮನೆಯವ್ರ ಬಗ್ಗೆ ಏನು ಹೇಳಿದ್ರಿ? ಹೇಳಿ, ಇನ್ನೊಂದ್ಸಲ ರಿಪೀಟ್ ಮಾಡಿ. ನಾವು ಗಂಡ ಹೆಂಡತಿ ಮಕ್ಳು ಎಲ್ಲ ಚೆನ್ನಾಗಿದ್ವಿ. ಓಕೆ. 3ನೇ ವ್ಯಕ್ತಿಯಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಈಗ. ಆ 3ನೇ ವ್ಯಕ್ತಿಯ ಸಂಬಂಧಿಕನ, ಬಂಧುನ, ಬಳಗನ ಅಥವಾ ದೂರದವನ? ಇಲ್ಲ, ಅವ್ರೇನಲ್ಲ, ಅವ್ರು ಯಾರೋ ಬೇರೆಯವರು. ಎದುರು ಬದ್ರು ಇದೇ ತರ ಇದ್ರು, ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂತ ಚೆನ್ನಾಗಿದ್ರು. ಈಗ ನೋಡಿದ್ರೆ ಇಲ್ಲ, ಅವ್ರಿಗೂ ನಮ್ಗೂ ಸಂಬಂಧ ಇದೆ, ನನ್ನ ಜೊತೆ ಚೆನ್ನಾಗಿದ್ರು, ಅದು ಇದಂತ ಎಲ್ಲ ಹೇಳಿ ಈಗ ನನ್ನ ಬಗ್ಗೆ ತಪ್ಪಾಗಿ ಹೇಳಿದ್ದಾರೆ ಗಂಡನ ಮನೆಯಲ್ಲಿ. ಈಗ ಅವರು ವಾಪಸ್ ನನ್ನೆಲ್ಲ ಇಲ್ಲ, ಅವ್ರ ಮನೇಲಿ ಇರ್ತಾರಿಲ್ಲ, ಈಗ ನಮ್ಮ ತಾಯಿ ಮನೆ ಕಳ್ಸಿದ್ದಾರೆ. ಈಗ ಬಂದು ನಾನು 4 ತಿಂಗಳಾಯ್ತು. ಹಂಗಾಗಿ ವಾಪಸ್ ಅವ್ರು ನಮ್ಮ ಮನೆಯವ್ರು ನಮ್ಮನ್ನು ಕರ್ಕೋಬೇಕು, ಅದಕ್ಕೆ ಏನು ಪರಿಹಾರ ಅಂತ ಹೇಳಿ. ನೀವು ಕೂತ್ ಮಾತಾಡಿ. ನಿಮ್ಮ ತಂದೆ ತಾಯಿ ಒಂದು 4 ಜನ ಕೂರಿಸಿ, ನಾನು ಆ ಥರ ಅಲ್ಲ, ನಂಗೆ ಏನಿಲ್ಲ ಅಂತ ಅವ್ರಿಗೆ ಬುದ್ಧಿ ಹೇಳಿ, ಕೂರಿಸ್ಕೊಂಡು ಮಾತಾಡಿ. ಇಲ್ಲ ಗುರುಗಳೇ, ನಾವು ಏನಂದ್ರೆ ನಾನು ಅಲ್ಲಿರೋ ತನಕ ಒಂದು ರೀತಿ ಇತ್ತು. ನಾನು ಈ ಕಡೆ ವಾಪಸ್ ಬಂದ್ಮೇಲೆ ಅವ್ರು ಬಹಳ ಸಮಸ್ಯೆ ಮಾಡ್ಬಿಟ್ಟಿದ್ದಾನೆ. ಅವ್ರು ಬೇರೆ ಮೊಬೈಲ್ಗಳಿಂದ, ನಂಬರ್ಗಳಿಂದ ಹೇಳ್ತಿ ಆ ತರ ಇದಾರೆ, ಈ ತರ ಇದಾರೆ ಅಂತೆಲ್ಲ ಹೇಳಿ ಮೆಸೇಜ್ಗಳು ಕಳಿಸೋದು, ಅದು ಇದು ಮಾಡಿ ಅವ್ನು ಮೆಂಟಲಿ ಬಹಳ ಟಾರ್ಚರ್ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಮಾಟ ಪ್ರಯೋಗಗಳೆಲ್ಲ ಮಾಡ್ತಿದ್ದಾರೆ ಗುರುಗಳನ್ನ. ಏನ್ ಸಂಬಂಧ ನಿಮ್ಗೂ ಅವ್ನಿಗೆ? ಏನ್ ಸಂಬಂಧ? ಏನಕ್ಕೆ ಅದು? ಯಾತಕ ಸಂಬಂಧ? ಇಲ್ಲ, ಒಳ್ಳೆ ರೀತಿಯಲ್ಲಿ ಚೆನ್ನಾಗಿದ್ರು. ಯಾಕಂದ್ರೆ ಒಂದು ಬಿಸ್ನೆಸ್ ಇದ್ರು, ಮನೆ ಎದುರುಗಡೆ ಬಿಸ್ನೆಸ್ ಎಲ್ಲ ನಡೀತಾ ಇತ್ತು. ನಮ್ದು ಶಾಪ್ ಅಲ್ಲಿ, ಅವ್ರದ್ದು ಆ ಕಡೆ ಶಾಪ್ ಇತ್ತು. ಚೆನ್ನಾಗಿದ್ದು, ಒಳ್ಳೆ ರೀತಿಯಲ್ಲಿ ಅಕ್ಕ ಅಂತೆಲ್ಲ ಮಾತಾಡ್ಕೊಂತ ಚೆನ್ನಾಗಿದ್ರು. ನಮ್ಮ ಮನೇಲಿ ಎಲ್ಲಾರ ಜೊತೆಲೂ ಕೂಡ ಚೆನ್ನಾಗೇ ಇದ್ದ ಹುಡುಗ. ಬರ್ತಾ ಬರ್ತಾ ಏನಂದ್ರೆ ಈಗ ಈ ತರ ಮಾಡ್ತಾ ಬರ್ತೇನೆ. ಇಲ್ಲ, ನನ್ ಜೊತೆ ಅವ್ರು ನನ್ನ ಇಷ್ಟಪಟ್ಟಿದ್ರು, ಮದುವೆ ಆಗ್ತೀನಿ ಅಂತ ಹೇಳಿದ್ರು, ನನ್ ಜೊತೆಗೆ ಬರ್ತೀನಿ ಅಂತ ಹೇಳಿದ್ರು ಅಂತೆಲ್ಲ ಹೇಳಿ ಈ ತರ ಸುಳ್ಳು ಇದು ಮಾಡಿ. ಇದರಲ್ಲಿ ನಿಮ್ದು ತಪ್ಪಿದೆ ಅನ್ಸುತ್ತೆ. ನಿಮ್ದು ತಪ್ಪಿದೆ ಅಂತ ನೀವು ಅವ್ನಿಗೆ ಅಷ್ಟು ಸರಿಗೆ ಕೊಡಬಾರ್ದಾಗಿತ್ತು. ಓಕೆ. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಕುರು ಪಟ್ ಅಂತ. ಓಂ ಕ್ರೀಂ ಕಾಳಿ ಶತ್ರು ಅಂದ್ಬಿಟ್ಟು ಅವನ ಹೆಸರು ಹೇಳಿ. ಶಮನಂ, ಈಗ ಅವನ ಹೆಸರು ರಾಜು ಅಂದರೆ ರಾಜು ಶಮನಂ ಕುರು ಕುರು ಪಟ್. ಓಂ ಕ್ರೀಂ ಕಾಳಿ ಶತ್ರು, ಅವನ ಹೆಸರೇ ಬಿಟ್ಟು ಶಮನಂ ಕುರು ಕುರು ಅಂತ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 108 ಸಲ ದಿನ ಒಂದು 21 ದಿವಸ ಮಾಡಿ ಅವನು ನಿಮ್ಮಿಂದ ದೂರ ಆಗ್ತಾನೆ, ಉಚ್ಚಾಟನೆ ಆಗ್ತಾನೆ, ಎಲ್ಲ ಸರಿ ಹೋಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈಗಿನ ಕಾಲದಲ್ಲಿ ಯಾರೂ ತುಂಬ ಹತ್ರಕ್ಕೆ ಇಟ್ಕೋಬಾರ್ದು, ಭಾಳ ಕಷ್ಟ. ಅದರಲ್ಲೂ ಕಲಿಯುಗದಲ್ಲಿ, ಅದರಲ್ಲೂ ಈ ವರ್ಷ ಕ್ರೋಧಿನಾಮ ಸಂವತ್ಸರ, ಭಾಳ ದ್ವೇಷ ಅಸೂಯದಿಂದ ಜೀವನ ನಡೆದೋಗುತ್ತೆ ಮನುಷ್ಯನ ಮೇಲೆ. ಅದರಿಂದ ನಾವು ಭಾಳ ಸ್ಟ್ರಿಕ್ಟಾಗಿರಬೇಕು. ನಮ್ಮದು ಮದುವೆ ಆಗಿದ್ದೀವಿ ಅಂತೀರಾ, ಮತ್ತು ಇವೆಲ್ಲ ಪರಪುರುಷನ ಮಾತುಕತೆ ಇವೆಲ್ಲ ಚೆನ್ನಾಗಿ ಕಾಣೋದಿಲ್ಲ. ಹಲೋ ಹಲೋ ಹಲೋ, ನಮಸ್ತೆ. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್ ನಾವು ಇಲ್ಲಿ ಬೆಂಗಳೂರಿಂದಾನೆ ಸರ್, ಮೆಜೆಸ್ಟಿಕ್ ಇಂದ. ಹೇಳಿಮ್ಮ. ಸರ್ ನಮ್ದು ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ. ನಮ್ಮ ಯಜಮಾನ್ರಿಗೆ ಸ್ಟ್ರೋಕ್ ಆಗಿದೆ ಸರ್. ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ? ಸ್ಕ್ರೀನ್ ಮೇಲೆ ನಂಬರ್ ಬರ್ತಿದೆಯಲ್ಲ, www.lakshmishinos.in ಅಂತ ಲಾಗಿನ್ ಆಗಿ ಬನ್ನಿ. ಓಕೆ ಸರ್. ಮತ್ತೆ ಮನೆದು ಪ್ರಾಬ್ಲಮ್ ಇದೆ. ನಮ್ಮ ಕೋರ್ಟ್ ಕೇಸ್ ಇದೆ ಮನೆ ಮೇಲೆ. ಅಕ್ಕ ತಂಗಿರ 6 ಜನ ಹಾಕ್ಬಿಟ್ಟಿದ್ದಾರೆ. ಏನೇನು? ಅಕ್ಕ ತಂಗಿರ 6 ಜನ ಹೆಣ್ಮಕ್ಳು ಮನೆ ಮೇಲೆ ಕೇಸ್ ಹಾಕಿದ್ದಾರೆ. ನಮ್ಮ ಮಾವ ನಮ್ಗೆ ಪ್ರಾಪರ್ಟಿ ಕೊಟ್ಟಿದ್ದಾರೆ. ರಿಜಿಸ್ಟರ್ ಮಾಡ್ಕೊಟ್ಟಿರೋ ಪ್ರಾಪರ್ಟಿನ ನಮಗೂ ಶೇರ್ ಬೇಕು ಅಂತ ಕೇಸ್ ಹಾಕಿದ್ದಾರೆ.
ಇವ್ರಿಗೆ ಸ್ಟ್ರೋಕ್ ಬೇರೆ ಆಗಿ ಪಾರ್ಲಿಸ್ ಆಗಿದೆ ಸರ್, 4 years ಆಯ್ತು. ಹ್ಞೂ ಈ ತರ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ಇದೆ, ಈ ಕಡೆ ಮನೆ ಸಮಸ್ಯೆ ಇದೆ. ಮನೇನೂ ಈ ಕಡೆ ಬಾಡಿಗೆ ಕೊಟ್ಟು ಹೊರಗಡೆ ಹೋಗೋಣ ಅಂದ್ರೆ ಅದನ್ನೂ ಆಗ್ತಾ ಇಲ್ಲ ಸರ್. ಯಜಮಾನ್ರು ಏನು ಮಾಡ್ತಾಯಿದ್ರು? ಫಸ್ಟ್ ಬಿಸ್ನೆಸ್ ಮಾಡ್ತಾ ಇದ್ರು, ಇದು ರಿಯಲ್ ಎಸ್ಟೇಟ್ ಇದೆಲ್ಲ ಮಾಡ್ತಾ ಇದ್ರು. ಇವಾಗ ಏನೂ ಇಲ್ಲ ಸರ್, ಒಂದ್ ಬಾಡಿಗೆ ಅಷ್ಟೇ ನಮ್ದು ಜೀವನ. ಮಕ್ಕಳಿಲ್ಲ ನಿಮಗೆ? ಒಬ್ಬನೇ ಒಬ್ಬ ಮಗ ಇದ್ದಾನೆ, ಅವನು ಈ ವರ್ಷ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಹಾಂ ಹಾಂ. ಈ ತರ ಇದೆ ಸರ್ ನಮ್ದು ಪ್ರಾಬ್ಲಮ್. ಹೆಂಗೆ ಸರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಬರೋದು? ಅಲ್ಲಿ ನೋಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ರು ನೋಡಿ, LakshmiSrinivas.in ಅಂತ, ಹಾಂ ಅದಕ್ಕೆ ಲಾಗಿನ್ ಆಗಿಬಿಟ್ಟು ಬನ್ನಿ. ಮತ್ತೊಬ್ಬರು ಕಾಲರ್ ಯಾರು ರೆಡಿ ಇದ್ದಾರೆ. ಹಲೋ ಹಲೋ, ನಾನು ಚಿತ್ರದುರ್ಗದಿಂದ ಮಾತಾಡ್ತಿರೋದು. ಹಲೋ, ನಾನು ಚಿತ್ರದುರ್ಗದಿಂದ ಮಾತಾಡ್ತಿರೋದು. ಚಿತ್ರದುರ್ಗದಿಂದ ಹೇಳಿ. ಮನೆ 1 ವರ್ಷದಿಂದ ಮನೆ ಹುಡ್ತಿದ್ದೀವಿ, ಬಾಡಿಗೆ ಮನೆ, ಯಾವ ಮನೆಯೂ ಸೆಟ್ ಆಗ್ತಿಲ್ಲ. ಏನು ಸರಿಯಾಗಿ ಇನ್ನೊಂದ್ಸಲ ಹೇಳಿ. ಮನೆ 1 ವರ್ಷದಿಂದ ಬಾಡಿಗೆ ಮನೆ ಹುಡ್ತಿದ್ದೀವಿ, ಯಾವ ಮನೆಯೂ ಸೆಟ್ ಆಗ್ತಾ ಇಲ್ಲ. ಹಾಂ ಹಾಂ. ನಿಮ್ಮ ಅಲ್ಲಿ ಬಿಳಿ ಎಕ್ಕದ ಗಿಡಕ್ಕೆ ದಿನ ಒಂದು ಚೊಂಬು ನೀರು ಹಾಕ್ಬಿಟ್ಟು ಪೂಜೆ ಮಾಡಿ 108 ಸುತ್ತು ಪ್ರದಕ್ಷಿಣೆ ಮಾಡಿ ಅಂಥದ್ದು 7 ದಿನ ಮಾಡಿ, 7 ದಿನ ಆದಮೇಲೆ ನೋಡಿ 8ನೇ ದಿನಕ್ಕೆ ಮನೆ ಸಿಗುತ್ತೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬಿಳಿ ಎಕ್ಕದ ಗಿಡಕ್ಕೆ ಒಂದು ಚೊಂಬು ನೀರು ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು 108 ಸುತ್ತು ಪ್ರದಕ್ಷಿಣೆ ಮಾಡಿ 1 ವಾರ ನಿಮಗೆ ಮನೆ ಸಿಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ಸರ್, ನಾವು ಗುರುಜಿ ಹತ್ರ ಮಾತಾಡ್ಬೇಕು. ಎಲ್ಲಿಂದ? ನಾವು ಹರಿಹರ ತಾಲೂಕು ಹೊಸನೂರು ಗ್ರಾಮ. ಹರಿಹರ ಹತ್ರ? ಹರಿಹರ ಹರಿಹರ ತಾಲೂಕು. ಹೇಳಿ, ಏನು ಸಮಸ್ಯೆ ಹೇಳಿ. ಹಲೋ ಹಲೋ, ಹೇಳಿ ಅಮ್ಮ. ನಾ ಗುರುಜಿ ಕೂಡ ಮಾತಾಡತ್ರಿ? ಹಾಂ ಮಾತಾಡಿ. ನೀವೇ? ಹೌದು ಮಾತಾಡಿ ಅಮ್ಮ. ಹಲೋ, ಸ್ವಲ್ಪ ನಮಗೆ ಸಮಸ್ಯೆ ಐತ್ರಿ, ಒಂದೊಂದೇ ಭಾಳ ಕಾಡ್ತಾ ಐತಿ. ಏನ ಸಮಸ್ಯೆಗಳು ಭಾಳ. ಏನು ಹೇಳೋದು ಸಮಸ್ಯೆ? ಬಾಯ್ಬಿಟ್ಟು ಹೇಳಿ. ಈಗ ನಮ್ಮ ಮಗ ಬೈಕಿ ಮೇಲಿಂದ ಬಿದ್ದು ಆಕ್ಸಿಡೆಂಟ್ ಆಯ್ತು, ನಮ್ಮ ಯಜಮಾನ್ರಿಗೆ ಆಯ್ತು, ನಮಗೆ ಆಪರೇಷನ್ ಆಯ್ತು, ಎದು ಗಡ್ಡೆ ಐತಿ ಅಂತಂದು. ನೀವು ಯಾವುದೋ ದೇವರಿಗೆ ಅರ್ಕೆ ತೀರಿಸಿಲ್ಲ ಅನಿಸುತ್ತೆ. ಮನೇಲಿ ಈ ಥರ ಸರಣಿ ಆಕ್ಸಿಡೆಂಟ್ ಆಗ್ತದೆ ಅಂತಂದರೆ ಯಾವುದೋ ದೇವರಿಗೆ ಅರ್ಕೆ ಕಟ್ಟಿದರೆ ಅದನ್ನು ನೀವು ತೀರಿಸಿಲ್ಲ, ಆ ದೇವ್ರಿಗೆ ಸಂಬಂಧಪಟ್ಟಂಥ ಕಪ್ಪ ಕಾಣಿಕೆ ಕೊಟ್ಟಿಲ್ಲ, ಈ ಥರ ಆಗುತ್ತೆ. ಯೋಚನೆ ಮಾಡಿ ಕೂತ್ಕೊಂಡು ಯಾವ ದೇವರಿಗೆ ನಾವು ಏನಕ್ಕೋಸ್ಕರ ಅರ್ಕೆ ಕಟ್ಟಿದ್ದೀವಿ, ಅರ್ಕೆ ತೀರಿಸಿದ್ದೀವಾ ಇಲ್ಲ, ನೆನ್ಪು ಮಾಡ್ಕೊಂಡು ಇಮಿಡಿಯೇಟಾಗಿ ಮಾಡಿ ಈ ದೋಷ ನಿವಾರಣೆ ಆಗುತ್ತೆ. ಈ ಥರ ಇಮಿಡಿಯೇಟಾಗಿ ಯೋಚನೆ ಮಾಡಬೇಕು. ನೀವು ಯಾವ ದೇವ್ರಿಗೇನೋ ಅರ್ಕೆ ಕಟ್ಕೊಂಡಿದ್ದೀರಾ, ಕುಲದೇವಿ ಇರ್ಬೋದು, ಕುಲದೇವ ಅಥವಾ ಇನ್ಯಾವುದೋ ದೇವರಿಗೆ ಅರ್ಕೆ ಕಟ್ಕೊಂಡು ತೀರಿಸಿಲ್ಲ ಅಂದರೆ ಈ ಥರ ಪನಿಷ್ಮೆಂಟ್ಗಳಾಗ್ತದೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಾವು ಅರ್ಕೆ ಕಟ್ಬಿಡ್ತೀವಿ, ಕಟ್ಬಿಟ್ಟ ಮೇಲೆ ಅದು ನಾವು ತೀರಿಸಲಿಲ್ಲ ಅಂದರೆ ಅದು ಭಾಳ ಎಫೆಕ್ಟ್ ಆಗುತ್ತೆ. ಅದು ವಚನ ಭ್ರಷ್ಟ ಅಂತ ಹೇಳ್ತಾರೆ, ಮಾತು ತಪ್ಪಿದ್ದೀವಿ ಅಂತೇಳಿ. ಮಾತು ತಪ್ಪಿದ ಮೇಲೆ ಈ ಥರದ್ದೆಲ್ಲ ಆಗುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಿ? ಚಿತ್ರದುರ್ಗದಿಂದ ಗುರುಜಿ. ಚಿತ್ರದುರ್ಗದಿಂದ ಹೇಳಿ. ಗುರುಜಿ, ನಮ್ಮ ಭಾವನ ಬಗ್ಗೆ ಕೇಳಬೇಕಾಗಿತ್ತು. ಕೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ. ಮತ್ತೆ ಅವ್ರ ಮದುವೆ ಆಗಿ 4 ವರ್ಷಕ್ಕೆ ಅವ್ರ ಹೆಂಡತಿಯರು ಕಾರಣ ಇಲ್ಲಂಗೆ ಸುಮ್ಮನೆ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು. ನಿಮ್ಮ ಭಾವನ ಹೆಂಡತಿ? ನಿಮ್ಮ ಯಜಮಾನ್ರ ಪಾರ್ಟ್ನರ್ಶಿಪ್ ಮೇಲೆ ಗ್ರಾನೈಟ್ ಅಂಗಡಿ ಕೆಲ್ಸಕ್ಕೆ ಹೋಗೋರು. ಅಣ್ಣನ ಅಂಗಡಿಗೆ, ಅಂದ್ರೆ ದೊಡ್ಡಪ್ಪನ ಮಗ. ಈಗ ನಂಗೆ ಅರ್ಥ ಆಗಿಲ್ಲ. ನಿಮ್ಮ ಯಜಮಾನ್ರ ಅಣ್ಣನ ಹೆಂಡತಿ ತೀರ್ಕೊಂಡ್ಬಿಟ್ಟಿದ್ದಾರೆ? ತೀರ್ಕೊಂಡಿದ್ದಾರೆ. ಅವರು ನಮ್ಮ ಭಾವ ಈಗ ಒಂಥರ ಹುಚ್ಚಿನ ತರ ಆಡ್ತಾರೆ. ಹುಚ್ಚಿನ ಥರ ಆಡ್ತಾರಾ? ಅಂದ್ರೆ ಅವ್ರ ಅಣ್ಣನ ಅಂಗಡಿಗೆ ಕೆಲಸ ಮಾಡೋರು, ಗ್ರಾನೈಟ್ ಅಂಗಡಿಗೆ. ಹಾಂ. ಅಲ್ಲಿ ಜಗಳ ಆಡ್ಕೊಂಡು ಬಂದ್ರು. ಮತ್ತೆ ಇದೊಂಥರ ಹುಚ್ಚಿನ ತರ ನಾನು ಚೌಡಿ ಹಾಗೆ ಹೀಗೆ ಅನ್ಕೊಂಡು ಸೂಸೈಡ್ ಮಾಡ್ಕೊಳಕ್ ಹೋಗೋದು, ಎಲ್ಲಾರು ಬಾಯಕ್ ಕಚ್ಚೋದು, ನನ್ ದುಡ್ಡು ಕೊಡ್ರಿ ಅನ್ನೋದು, ಕಣ್ಣು ಗುಡ್ಡು ಬಿಚ್ಕೊಂಡು ನಾಲ್ಗೆ ತಕೊಂಡ್ ಬರ್ತಾರೆ. ನಿಮ್ಮ 10 ಜನ ಹಿಡಿದ್ರೆ ಹಿಡಿಯಕ್ಕಾಗಲ್ಲ. ಈಗ ನಿಮ್ಮ ಚಿತ್ರದುರ್ಗ ಟೌನಲ್ಲೇ ಇದ್ದೀರಾ, ಸಿಟಿ ಒಳಗೆ ಇದ್ದೀರಾ? ಇಲ್ಲ, ನಾವು ಒಳ್ಳೇದಿದ್ವಿ, ಅವ್ರು ಬೆಂಗಳೂರಾಗಿದ್ವಿ. ಇವಾಗ ಬಂದು ಬಿಟ್ಟು ಬಂದು ಈಗ 8 ವರ್ಷ ಆಯ್ತು ಅವ್ರು ಬೆಂಗಳೂರು ಬಿಟ್ಟು ಬಂದು. ಏನಕ್ಕೂ ಹೋಗಲ್ಲ ಕೆಲ್ಸಕ್ಕೆ. ಇವಾಗ ಎಲ್ಲಿದ್ದಾರೆ ಅವರು? ಇಲ್ಲೇ ಅಲ್ಲಲ್ಲೇ ಇದ್ದಾರೆ. ಎಲ್ಲಿ? ಹಳ್ಳಿಲಿ? ಕೋರ್ಟ್ ನಡೆಯುತ್ತೆ, ಕೋರ್ಟಿಗೂ ಹೋಗಲ್ಲ. ಈ ಚಿತ್ರದುರ್ಗ ಉಣ್ಣೋದು ಎಲ್ಲ ಗೊತ್ತೈತೆ, ಬ್ಯಾಂಕಿಗೆ ಓಡಾಡೋದು ಗೊತ್ತೈತೆ, ಬಸ್ಸಿಗೆ ಹೋಗೋದು ಗೊತ್ತೈತೆ, ಹಾಸ್ಪಿಟ್ಲಿಗೆ ಹೋಗೋದು ಗೊತ್ತೈತೆ. ನೋಡಿಮ್ಮ, ಹೋಗು ಅಂದ್ರೆ ಹೋಗಲ್ಲ. ಈಗ ಚಿತ್ರದುರ್ಗದಿಂದ ಹೊಳಲ್ಕೆರೆ ಅಂತ ಒಂದು ಊರಿದೆ, ಕೇಳಿದ್ದೀರಾ? ಯಾವ ಊರು ಗುರುಜಿ? ಹೊಳಲ್ಕೆರೆ? ಹೊಳಲ್ಕೆರೆ ಅಂತ ಚಿತ್ರದುರ್ಗದಿಂದ ಒಂದು 30 ಕಿಲೋಮೀಟರ್ ದೂರ ಹೊಳಲ್ಕೆರೆ ಅಂತಿದೆ. ಗುರುಜಿ. ಅಲ್ಲಿ ಜಡೆ ಗಣಪತಿ ಅಂತ ಒಂದು ದೇವಸ್ಥಾನ ಇದೆ.
ಹಾ ಗುರುಜಿ. ಆ ದೇವರಿಗೆ ಜಡೆಗೆ ಬೆಣ್ಣೆ ಹಚ್ಬಿಟ್ಟು ಪೂಜೆ ಮಾಡ್ಕೊಂಡು ಬನ್ನಿ, ಅವ್ರು ಕರ್ಕೊಂಡೋಗಿ. ಅವ್ರು ಬರಲ್ಲ ಗುರುಜಿ, ದೇವ್ರು ಅಂದ್ರೆ ಉಗುಳ್ತಾರೆ. ನೀವೇ ಯಾರಾದೊಬ್ರು ಮಾಡಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಜ್ಞಾನ ಕೊಟ್ಟು ಕಾಪಾಡಿ ಅಂಥೇಳಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದ್ಸಲ ಬನ್ನಿ. ಫಸ್ಟ್ ನೀವು ಹೋಗ್ಬಿಟ್ಟು ಆ ಜಡೆ ಗಣಪತಿಗೆ ಪ್ರಾರ್ಥನೆ ಮಾಡಿ ಎಲ್ಲ ಸರಿ ಆಯಿತು ಅಂದರೆ ನಿಮಗೆ ಜಡೆಗೆ ಬೆಣ್ಣೆ ಹಚ್ಚುತ್ತೀನಿಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಭಾಳ ಒಳ್ಳೆಯದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈ ಮಾಟ ಮಂತ್ರದಿಂದ ಬರುತ್ತೆ ಈ ಥರ ಬುದ್ಧಿ. ಇಲ್ಲ ಅಂದರೆ ಮನೇಲಿ ಅವ್ರ ಹೆಂಡತಿ ಬೇರೆ ಸತ್ತೋಗಿದ್ದಾರಂತೆ, ಅದರದ್ದು ದೋಷನೂ ಇರ್ತದೆ. ಇಲ್ಲ ಅವ್ರ ಪೂರ್ವಜನ್ಮದ ಗುರು ಶಾಪ ಇದ್ದರೆ ಈ ರೀತಿ ಆಗುತ್ತೆ. ಹಲೋ ಹಲೋ ಹಲೋ, ಹೇಳಿ, ಎಲ್ಲಿಂದ ಮಾತಾಡ್ತೀರಾ? ನಮಸ್ಕಾರ ಸರ್, ನಾವು ಕೆರೂರಿಂದ ರೀ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಕೆರೂರಿಂದ ಮಾತಾಡ್ತಾರೆ ಸರ್. ಬಾಗಲಕೋಟೆ ಜಿಲ್ಲೆ, ಹೇಳಿ. ನಾವು ಕುರಿ ವ್ಯಾಪಾರ ಮಾಡ್ತೀವಿ ಸರ್. ಕುರಿ ವ್ಯಾಪಾರ ಮಾಡ್ತೀರಾ? ಓಕೆ. ಸ್ವಲ್ಪ ಡೌನ್ ಆಗಿತ್ತು ಕುರಿ ವ್ಯಾಪಾರ, ಮೊದಲು ಎಲ್ಲ ಚೆನ್ನಾಗಿತ್ತು. ಅದಕ್ಕೆ ಗುರುಜಿ ಹತ್ರ ಕೇಳ್ಬೇಕಂತಿತ್ತು. ನಿಮ್ಮ ಮನೆ ಗಂಡ ದೇವ್ರು ಯಾರು? ಗಂಡ ದೇವ್ರು ಮೈಲಾರಪ್ಪ ರೀ. ಮೈಲಾರೇಶ್ವರ. ಹಾಂ ರೀ. ಓಕೆ. ಎಲ್ಲಿ ಇದು ರಾಣಿಬೆನ್ನೂರು ಅಂತಿದೆಯಲ್ಲ, ಅದ ಮೈಲಾರ? ಹಾಂ, ಅದ ಮೈಲಾರಪ್ಪ. ಹಾಂ. ಅಲ್ಲಿಗೆ ದೇವರಿಗೆ ಅಲ್ಲಿ ಪೂಜೆ ಮಾಡಿಸ್ಬಿಟ್ಟು ಅಲ್ಲಿ ಯಾರಿಗಾರು ಒಬ್ಬ ಪೂಜೆ ಮಾಡೋ ವ್ಯಕ್ತಿಗೆ ಒಂದು ಕಂಬಳಿ ದಾನ ಮಾಡಿ. ಕಂಬಳಿ ದಾನ ಮಾಡಿ, ಚೆನ್ನಾಗಾಗುತ್ತೆ ನಿಮ್ಮ ಬಿಸ್ನೆಸ್. ಹ್ಞೂ ರೀ ಗುರುಜಿ. ಭಾಳ ಸಂತೋಷ, ಒಳ್ಳೇದಾಗಲಿ. ಯಾರೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ. ಹಲೋ, ನಮಸ್ತೆ ಗುರುವೆ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಅಫ್ಜಲ್ಪುರ ತಾಲೂಕು ಬೆಳವರ್ಗಿ ಗ್ರಾಮದಿಂದ ಮಾಡಿದ್ದೇವೆ ಗುರುವೆ. ಅಜ್ಜನ್ಪುರ ತಾಲೂಕಿಂದ. ಗುರುವೆ, ಅವಾಜ್ ಸೌಂಡ್ ಬರಲ್ಲ ಗುರುವೆ ನಿಮ್ದು. ಏನಂದ್ರಿ? ನಿಮ್ದು ನಾವು ಟಿವಿಯಲ್ಲಿ ನೋಡುತ್ತೆ ಗುರುವೆ. ಹಾಂ. ನಮ್ದು ಮನೆಯ ಸಮಸ್ಯೆ ಅದೇ ಗುರುವೆ. ನಮ್ಮಲ್ಲಿ ಮನೆಯಲ್ಲಿ ರೊಕ್ಕ ದುಡ್ಡು ಬಂಗಾರ ಇಟ್ರೆ ಮಟ್ನ ಆಗುತ್ತೆ ಗುರುವೆ. ಒಂದ್ 2-3 ಲಕ್ಷ ರೂಪಾಯಿ ಹಿಂಗೆ ಒಂದು 2 ವರ್ಷ ಇತ್ತು ಗುರುವೆ. ಈಗ ಕಷ್ಟದಲ್ಲಿ ಬಂದಿದೆ ಗುರುವೆ, ಅದಕ್ಕೆ ನಾವು ನಿಮ್ಗೆ ಕರೆ ಮಾಡಿದ್ದೇವೆ. ನಿಮ್ ಟಿವಿಯಲ್ಲಿ ನೋಡಿದೆ ಗುರು ನಾನು. ಇದು ಸ್ವಲ್ಪ ನೀಟಾಗಿ ಕ್ಲಿಯರಾಗಿ ಹೇಳಿ, ಇನ್ನೊಂದ್ಸಲ ಹೇಳಿ. ಗುರುವೆ, ನಾವು 1.5 ವರ್ಷದಿಂದ ನಮ್ಮ ಮನೆಯಲ್ಲಿ ದುಡ್ಡು ಮತ್ತು ಬಂಗಾರ ಏನಾದ್ರೂ ಇಟ್ರೆ ಅದು ಮಟ್ಮೈ ಆಗಿಲ್ಲ, ಗೈಪ್ ಆಗ್ಲಿತ್ತು ಗುರುಗಳೇ. ಕಳ್ತನ ಆಗತ್ತಾ? ಹಾ, ಇಲ್ಲ ಗುರುಗಳೇ, ಇಟ್ಟಲ್ಲಿ ಹೋಗಿ ಬಿಡುತ್ತೆ ಗುರುಗಳೇ. ಅದು ಹೋಗ್ಬಿಡುತ್ತಾ? ಹಾ, ಅದು ರೊಕ್ಕ ದುಡ್ಡು ನಾನು ಇಡ್ಲಿ ಅಲಮಾರಿ ಇಡ್ಲಿ ಎಲ್ಲೇ ಮುಚ್ಚಿಟ್ರು ಚಾವಿ ಹಾಕಿ ಲಾಕ್ ಆಗಿದ್ರು ಅದು 2 ದಿನ 1 ದಿನದಲ್ಲಿ ಅದು ದುಡ್ಡೇ ಇರಲ್ಲ ಗುರುವೆ ಅಲ್ಲಿ. ಅದಕ್ಕೆ ಹಿಂಗ ಆಗುತ್ತೆ ಗುರುವೆ. ಈಗ ನಿಮ್ಮ ಟಿವಿಯಲ್ಲಿ ನಾನು ನೋಡಿ ನಿಮ್ಗೆ ಕೇಳ್ಬೇಕಂತ ಹಾಕಿದ್ದೀವಿ. ಓಕೆ. ನಾವು ಮುಸ್ಲಿಮ್ಸ್ ಧರ್ಮದವ್ರು ಗುರುವೆ. ನಾವು ಎಲ್ಲಿ ದೇವರದಿಂದ ಹೋಗಿಲ್ಲ. ನಾವು ಮನೆ ದೇವರಿಗೆ ಹೋಗಿ ಬರಬೇಕು ಎಲ್ಲ ಮಾಡ್ತೇವೆ ಅಂದ್ರೂ ಆ ದುಡ್ಡು ಹೊಟ್ಟೆ ಎಲ್ಲಿ ನಿಂದಿರಲ್ಲ ಇದು ಗುರುವೆ. ನಾನು ದುಕಾನಲ್ಲಿ ಇಟ್ರು ದುಕಾನಲ್ಲಿ ಮಟ್ಟ ಆಗ್ತದೆ, ಮನೆಯಲ್ಲಿಟ್ರು ಮನೆಯಲ್ಲಿನೂ ಗೈಪ್ ಆಗ್ಬಿಡುತ್ತೆ, ಎಲ್ಲಿ ಹೋಗುತ್ತೆ ಗೊತ್ತೇ ಆಗಲ್ಲ. ನಾವು ಹೇಳೋ ಮಂತ್ರ ಹೇಳ್ತೀರಾ? ನಮ್ಗೆ ಬರ್ತಂದ್ರೆ ಹೇಳ್ತೀನಿ ಗುರುವೆ ನಾನು. ಓಂ ಕ್ಲೀಂ ಕೃಷ್ಣಾಯ ತಕ್ಷಕಾಯ ನಮಃ. ಓಂ ಕ್ಲೀಂ ಕ್ಲೀಂ ಕೃಷ್ಣಾಯ ನಮಃ. ತಕ್ಷಕಾಯ ನಮಃ. ತಕ್ಷಕ ಅಂದರೆ ಇಮಿಡಿಯೇಟ್ ಆಗಿ ತಕ್ಷಣ ಅಂತ. ಓಂ ಕ್ಲೀಂ ಕೃಷ್ಣಾಯ ತಕ್ಷಕಾಯ ನಮಃ. ಓಂ ಕ್ಲೀಂ ಕೃಷ್ಣಾಯ ತಕ್ಷಕಾಯ ನಮಃ. ಇದನ್ನು ದಿನ ಬೆಳಗ್ಗೆ ಸಂಜೆ ಮಾಡ್ತಾ ಇರಿ. ಎಲ್ಲಿ ಹೋಗ್ತಿದೆ ಎಲ್ಲಿದೆ ಅನ್ನೋದೆಲ್ಲ ನಿಮ್ಗೆ ಗೊತ್ತಾಗತ್ತೆ. ಇದನ್ನು ನಾವು ಅಪ್ಲೋಡ್ ಮಾಡ್ತೀವಿ ಎಪಿಸೋಡ್ನ ನಾಳೆ. ನೀವು ಯೂಟ್ಯೂಬ್ನಲ್ಲಿ ಓಪನ್ ಮಾಡಿ ಈ ಮಂತ್ರ ನಿಧಾನಕ್ಕೆ ಪಾಸ್ ಮಾಡಿ ಬರ್ಕೊಳ್ಳಿ. ಓಂ ಕ್ಲೀಂ ಕೃಷ್ಣಾಯ ತಕ್ಷಕಾಯ ನಮಃ. ಓಂ ಕ್ಲೀಂ ಕೃಷ್ಣಾಯ ತಕ್ಷಕಾಯ ನಮಃ. ಕಳ್ತನ ಆಗ್ತಿದ್ರೆ ಓಂ ಕ್ಲೀಂ ಕೃಷ್ಣಾಯ, ಎಲ್ಲಿದೆ ಯಾರು ತೆಗಿತಾ ಇದ್ದಾರೆ ದುಡ್ಡು ಒಡವೆ ಬಂಗಾರ ಅನ್ನೋದನ್ನು ತಕ್ಷಕಾಯ ನಮಃ ಅಂತ. ಓಂ ಕ್ಲೀಂ ಕೃಷ್ಣಾಯ ತಕ್ಷಕಾಯ ನಮಃ. ಓಂ ಕ್ಲೀಂ ಕೃಷ್ಣಾಯ ತಕ್ಷಕಾಯ ನಮಃ ಅಂತ ಈ ಜಪ ಬೆಳಗ್ಗೆ ಸಂಜೆ 108 ಸಲ ಮಾಡ್ತಿದ್ರೆ ಅದೇನು ಯಾರು ಅಂತೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗತ್ತೆ. ಇದನ್ನು ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ನಲ್ಲಿ. ನಿಮಗೆ ಇದು ಕೇಳಿದು ಬರ್ಕೊಂಡ್ರೆ ಒಳ್ಳೆಯದು, ಆಗಲಿಲ್ಲ ಅಂದರೆ ನಾಳೆದಲ್ಲಿ ಅಪ್ಲೋಡ್ ಆಗುತ್ತೆ. ನೀವು ಅದನ್ನು ಪಾಸ್ ಮಾಡಿ ನೋಡಿ ಬರ್ಕೊಳ್ಳಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಇದು ಕೆಲವುದು ಬಾನಾಮತಿ ಪ್ರಯೋಗದಿಂದನೂ ಮನೇಲಿ ಒಡವೆ ವಸ್ತ್ರ ಇದ್ದ ಕಡೆ ಮಾಯ ಆಗೋಂಗೆ ಮಾಡ್ಬೋದು. ಇದು ಯಕ್ಷಿಣಿ ವಿದ್ಯೆ ಅಂತ. ಕೆಲವರು ಮನೇಲೇ ಕಳ್ಳಿರ್ತಾರೆ, ಕೆಲವರು ಮನೆ ಒಳಗೆ ಕಳ್ಳಿದ್ದು ತೊಗೋತಿರ್ತಾರೆ, ಇವ್ರಿಗೆ ಗೊತ್ತಾಗಲ್ಲ ಅಷ್ಟೇ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ?
ನಾವು ಬೆಂಗಳೂರಿಂದ ಸ್ವಾಮಿ. ಬೆಂಗಳೂರಿಂದ ಹೇಳಿ ಅಮ್ಮ, ಆ? ಮಾತಾಡಿ. ನಮ್ಮ ಮಗಂದು ಡೇಟ್ ಆಫ್ ಬರ್ತ್ ಹೇಳ್ತೀನಿ ಸ್ವಾಮಿ. ಸಮಸ್ಯೆ ಏನು ಹೇಳಿ, ಸಮಸ್ಯೆ ಏನು? ಮದ್ವೆ ಸೆಟ್ ಆಗ್ತಾ ಇಲ್ಲ ಸ್ವಾಮಿ. ಎಷ್ಟು ಏಜು? ಇವಾಗ 6ನೇ ತಾರೀಕಿಗೆ 36 ಆಯ್ತು ಸ್ವಾಮಿ. 36 ವರ್ಷ ಆಯಿತು, ಮದುವೆ ಆಗಿಲ್ಲ ಅಂತಂದರೆ ಪಿತೃಶಾಪ, ಸ್ತ್ರೀ ಶಾಪ, ಕಾಳಸರ್ಪದೋಷ ಈ 3 ಇರ್ಬೋದು, ಇಲ್ಲ 3ರಲ್ಲಿ 1 ಇರ್ಬೋದು, ಅಥವಾ 3ರಲ್ಲಿ ಯಾವ್ದಾದ್ರು 1-2 ಇರ್ಬೋದು. ಒಂದ್ಸಲ ಜಾತಕ ಪರಿಶೀಲನೆ ಮಾಡಿಸಿ ಅವನಿಗೆ ಪಿತೃಶಾಪ ಇದೆಯಾ, ಸ್ತ್ರೀ ಶಾಪ ಇದೆಯಾ, ಕಾಳಸರ್ಪ ದೋಷ ಇದೆಯಾ ನೋಡೆ ಮಾಡಿಬಿಟ್ಟು ಪರಿಹಾರ ಮಾಡ್ಕೋಬೇಕು. ನಿಮ್ಮ ಹುಡುಗನಿಗೆ ಹೇಳಿ, ಈ ಥರ ಬಗ್ಗೆ ಭಾಳಷ್ಟು ಸಮಸ್ಯೆಗಳು ಯೂಟ್ಯೂಬಲ್ಲಿ ಹಾಕಿದ್ದೀವಿ. ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಯೂಟ್ಯೂಬ್ ಚಾನಲ್ಲೇ ಅವ್ರಿಗೆ ನೋಡೋಕ್ಕೆ ಹೇಳಿ, ಅವ್ರಿಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ನನಗಿಲ್ಲಿ ಟೈಮು ಬರ್ತು ಡೇಟ್ ಎಲ್ಲ ಹೇಳಿದ್ರೆ ನಾವು ತೆಗಿಯೋಕ್ಕಾಗಲ್ಲ. ಸಮಸ್ಯೆ ಹೇಳಬೇಕು, ಆ ಸಮಸ್ಯೆ ನಾನು ಡೈರೆಕ್ಟಾಗಿ ಉತ್ತರ ಕೊಡ್ತೀನಿ. ಯಾರಿಗೆ 30 ದಾಟಿದ ಮೇಲೂ ಮದುವೆ ಆಗಿಲ್ಲ ಅಂದರೆ ಹುಡುಗರಿಗೆ ಪಿತೃಶಾಪ ಇರ್ತದೆ. ಪಿತೃಶಾಪ ಇದ್ರೆ ಅವನಿಗೆ ಈ ಜನ್ಮದಲ್ಲಿ ಅವನು ಮದುವೆ ಆಗಿ ಅಪ್ಪ ಆಗೋ ಯೋಗ ಇರೋದಿಲ್ಲ, ಪೂರ್ವಜನ್ಮದ ಪಿತೃಶಾಪ ಇದ್ದರೆ. ಎರಡನೇದು, ಗಂಡಸಿಗೆ ಸ್ತ್ರೀ ಶಾಪ ಇತ್ತು ಅಂದರೆ ಮದುವೆ ಆಗಲ್ಲ. ಇದ್ರ ಜೊತೆಗೆ ಕಾಳಸರ್ಪ ದೋಷ ಏನಾದ್ರು ಇತ್ತು ಅಂದರೆ ಅವ್ನು ಸ್ವಂತದ್ದೇ ಇರಬೇಕು, ಇಲ್ಲ ಗೋತ್ರದಲ್ಲಿ ಹಾವು ಸಾಯಿಸಿದರೆ ಕೆಲವರಿಗೆ ವಂಶಾಭಿವೃದ್ಧಿ ಆಗೋದಿಲ್ಲ. ಇದೇ ಥರ ಹೆಣ್ಮಕ್ಳಿಗೆ ಪಿತೃಶಾಪ ಮತ್ತು ಪುರುಷ ಶಾಪ, ಕಾಳಸರ್ಪ ದೋಷ ಇದ್ದರೆ ಮದುವೆ ಆಗಲ್ಲ. 30-35 ಆದರೂ ಆಗಿಲ್ಲ ಅಂದರೆ ಇದು ಇರ್ತದೆ ಅಂತ. ಈ ಶಾಪಕ್ಕೆ ನಾನು ಎಪಿಸೋಡ್ ಮಾಡಿದ್ದೀನಿ, ನೋಡಿ ದಯವಿಟ್ಟು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಗಳ. ಯಾವ ಊರು ನಿಮ್ಮದು? ಬೆಂಗಳೂರು ಗುರುಗಳ. ಹೇಳಿ. ನಾನು ಹಿಂದಿನ ಸಲ ಮಾಡಿದಾಗ ನೀವು ಇದು ತೆಂಗಿನ ಸಸಿನ ನದಿ ಹತ್ರ ಇಡಕ್ ಹೇಳಿದ್ರಿ. ಮೊದಲನೇ ಸಲ ನೀವ್ ಹೇಳ್ದಾಗ ಅಲ್ಲಿ ಊಟ ಇಟ್ಬಿಟ್ಟು ಬನ್ನಿ ಅಂದ್ರಿ. 2ನೇ ಸಲ ಹೇಳ್ದಾಗ ಅಲ್ಲ ಇಟ್ಬಿಟ್ಟು ಬಂದ್ಬಿಡಿ ನದಿ ದಡದಲ್ಲಿ ಎಂದಿದ್ರಿ. ಈಗ ಏನ್ ಮಾಡೋದು ಗುರುಗಳ? ಎರಡೂ ಮಾಡಬೇಕು. ಫಸ್ಟ್ ಟೈಮ್ ಹಂಗೆ ಮಾಡಬೇಕು, ಸೆಕೆಂಡ್ ಟೈಮ್ ಇಟ್ಟು ಬರಬೇಕು. ಒಂದ್ಸಲ ಊತ ಇಟ್ಮೇಲೆ ಮತ್ತೆ ಪದೇ ಊತೋಗಿಲ್ಲ, ಇಟ್ಬಿಟ್ಟು ಬರಬೇಕು. ಅಲ್ಲ, ಆಸ್ತಿಗೋಸ್ಕರ ಕೇಳಿದ್ವಿ. ಅದಕ್ಕೆ ನೀವು ಪೂಜೆ ಮಾಡಮ್ಮ, ಭೂವರ ಸ್ವಾಮಿ ಫೋಟೋ ಇಟ್ಟು ಪೂಜೆ ಮಾಡಿ, ನಂತರ 48 ದಿವಸ ಆದ್ಮೇಲೆ 49ನೇ ದಿವಸಕ್ಕೆ ನೀನು ಒಂದ್ ತೆಂಗಿನ ಸಸಿನ ನದಿ ದಡದ ಹತ್ರ ಇಟ್ಬಿಟ್ ಬಾ ಅಂದ್ರಿ. ಅದ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದೇ ಹೇಳಿದ್ದೆ, ನೀವು ಏನು ಹೇಳಿ ಅದನ್ನೇ ಮಾಡಬೇಕು. ಹೇಳಿದ್ದೀರಲ್ಲ ಅದನ್ನೇ ಮಾಡಿ, ಪೂಜೆ ಮಾಡಿ 49 ದಿನಕ್ಕೆ ತೆಂಗಿನಕಾಯಿ ಇಟ್ಟು ಬನ್ನಿ. ಅದೇ ನದಿ ದಡ ಹತ್ರ ಇಟ್ಬಿಟ್ಟು ಬರೋದಾ ಅಥವಾ ಊದ್ಬಿಟ್ಟು ಬರೋದಾ ಗುರುಗಳ? ಫಸ್ಟ್ ಊತ್ಬೇಕು, ಆಮೇಲೆ ಇನ್ನೊಂದು ಇಟ್ಬಿಟ್ಟು ಬರಬೇಕು. ಹೌದಾ, ಸರಿ. 2 ಸಸಿ ತಗೊಂಡೋಗಿ ಮಾಡ್ಬೇಕಾತರ? ಹೌದು, ಸರಿ ಗುರು, ಮಾಡಿ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ನಮ್ಮ ಈ ಭೂಮಿ ವಿಚಾರದಲ್ಲಿ ಮನೆ ಇರ್ಬೋದು, ತೋಟ, ಹೊಲ, ಗದ್ದೆ, ಅದಕ್ಕೆಲ್ಲ ವರಹ ಸ್ವಾಮಿ ಬಗ್ಗೆ ಭಾಳ ಪವರ್ಫುಲ್ ಕಲಿಯುಗದಲ್ಲಿ. ಅದರಿಂದ ಅದು ಆರಾಧನೆ ಭಾಳ. ಹಲೋ ಹಲೋ, ನಾವು ಗುರುಜಿ ಸರಿ ಮಾತಾಡಕ್ ಹಚ್ಚಿದೇವ್ರಿ. ನೀವು ಟಿವಿ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದೀರ, ನಾನು ಕಟ್ ಮಾಡಿಬಿಡ್ತೀವಿ. ಈಗ ಈ ಕಡೆ ಹೊರಗಡೆ ಬಂದು ಮಾತಾಡಿ. ಬಂದ್ ಮಾಡ್ತೇವ್ರಿ. ಹಾಂ, ಹೊರಗಡೆ ಬಂದು ಮಾತಾಡಿ. ಹಾ ರೀ. ಹಾಂ, ಹೇಳಿ. ಯಾವ ಊರಿಂದ ಮಾತಾಡ್ತಿದ್ದೀರಿ? ನಾವು ಬಸವ ಕಲ್ಯಾಣ್ರಿ. ಏನ? ಬಸವ ಕಲ್ಯಾಣ್ ರೀ. ಬಸವ ಕಲ್ಯಾಣ. ಹಾಂ, ಹೇಳಿ. ಹಾ, ನಮ್ಮ ಹುಡುಗಿಗೆ ಆರಾಮಿಲ್ರಿ. ಏನು ಪ್ರಾಬ್ಲಮ್ಮು? ಹಿಂಗೆ ಪದೇ ಆರಾಮೇ ತಪ್ಲತ್ತದ್ರಿ ಆಕಿಗ್ರಿ. ಅದ್ರ ಸಲಿಂದ ಕೇಳೋ ಸಲಿಂದ ಹಚ್ಚಿದೇವ್ರಿ. ಆರಾಮಿಲ್ಲ ಅಂದ್ರೆ ಜ್ವರನಾ, ವಾಂತಿನ, ಬೇದಿನ, ಏನು? ಏನ್ರಿ? ಆರಾಮಿಲ್ಲ ಅಂದ್ರೆ ಏನ್ ಕಾಯಿಲೆ ಅಮ್ಮ? ಹೊಟ್ಟಿ ಅಂತಾಳ್ರಿ, ಬೆನ್ ಅಂತಾಳ್ರಿ. ಆಯ್ತು ಹಿಂಗ ಏನ್ ಬಿ ಒಂದ್ ಹೇಳ್ತಾಳ್ರಿ, ದಿನಾ ಒಂದೊಂದ್ ಹೇಳ್ತಾ ಇರ್ತಾಳ್ರಿ. ಹೊಟ್ಟೆಲಿ ಮದ್ದಾಕಿದ್ದಾರ, ನೋಡಿದ್ದೀರಾ? ಏನ್ರಿ? ಹೊಟ್ಟೆಲಿ ಊಟದಲ್ಲಿ ವಿಷ ಮದ್ದಾಕಿರ್ತಾರೆ, ಚೆಕ್ ಮಾಡಿಸಿದ್ದೀರ ಒಂದ್ಸಲ? ಹಾಸ್ಪಿಟಲ್ಗೆ ಹೋಗಿ ಬಂದಿದೇವ್ರಿ. ಆಸ್ಪತ್ರೆ ಅಲ್ಲಮ್ಮ, ಕೆಲವು ಹಳ್ಳಿಲಿ ಊಟದಲ್ಲಿ ಮದ್ದಾಕಿದ್ರೆ ತೆಕ್ಕೊಡ್ತಾರೆ. ಆ ಥರದ್ದು ಏನಾರು ಆಗಿದ್ದು ತೆಗ್ಸಿದ್ದೀರಾ? ಹಂಗೇನ್ ಮಾಡಿಲ್ರಿ. ಹಾಂ, ಅದೊಂದ್ಸಲ ಟೆಸ್ಟ್ ಮಾಡಿಸಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಊಟದಲ್ಲಿ ಮದ್ದಾಕಿದ್ರೆ ತೆಗಿತಾರ ಗೊತ್ತಾ ನಿಮಗೆ? ಅದು ಗೊತ್ತಿಲ್ರಿ, ಎಲ್ಲಿ ತೆಗಿತಾರ ಗೊತ್ತಿಲ್ರಿ. ವಿಚಾರ ಮಾಡಿ ನಿಮ್ಮ ಸುತ್ತಮುತ್ತ ಬಸವ ಕಲ್ಯಾಣ ಹತ್ರ. ಇನ್ನೊಂದು ಒಂದು ನಿಂಬೆಹಣ್ಣು, ಒಂದು ಚಮಚ ಕಲ್ಲುಪ್ಪು, 5 ಒಣಮೆಣಸಿನ್ಕಾಯಿ, ಮತ್ತು ಈ ಕಲ್ಲಿದ್ಲು, ಒಲೆಯಲ್ಲಿ ಉರಿಸಿರ್ತೀವಲ್ಲ ಸೌದೆ ಒಲೆ ಇದ್ಲು, ಅದೆಷ್ಟು ತೊಗೊಂಡು 21 ಸಲ ಎಳಿ ತೆಗೆದುಬಿಟ್ಟು ತೊಗೊಂಡೋಗ್ಬಿಟ್ಟು ಬೇವಿನ ಮರದ ಹತ್ರ ಹಾಕಿ. ಏನಾದ್ರು ಸೋಂಕಿದೆ, ರಾವು ಸನ್ನಿ ಅಥವಾ ಮೋಡಿ ಕಟ್ಟು ಈ ಥರ ಏನಾರು ಆಗಿತ್ತು ಅಂದರೆ ನಿವಾರಣೆ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೆಲವು ಹೆಣ್ಮಕ್ಳಿಗೆ ಮೆನ್ಸಸ್ ಆದ ಟೈಮ್ನಲ್ಲಿ ಕೆಲವು ಸೋಂಕು ಆಗ್ತದೆ, ರಾಹು ಸೋಂಕು ಅಂತೇಳಿ.
ಕೆಲವು ದುಷ್ಟಶಕ್ತಿಗಳು ಹೆಣ್ಮಕ್ಳು ಮೆಚೂರ್ಡ್ ಆದ ತಕ್ಷಣ ಕೆಲವು ದುಷ್ಟಶಕ್ತಿ ಅಟ್ಯಾಕ್ ಇರ್ತದೆ. ಅದಾಯಿತು ಅಂತಂದರೆ ಲೈಫ್ ಲಾಂಗ್ ಸಫರ್ ಪಡ್ತಾರೆ ಅವರು, ಹೊಟ್ಟೆ ನೋವು ಈ ಥರ ಅದು ಇದು ಅಂತೆಲ್ಲ. ಅದಕ್ಕೆ ಅದು ಆ ಋತುಮತಿ ಆದ ದಿನ, ಆ ರಜಸ್ವಲೆ ಆದ ದಿವಸಕ್ಕೆ ಶಾಂತಿ ಮಾಡಬೇಕು ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳುತ್ತದು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಗುರುಗಳೇ, ನಮಸ್ತೆ. ನಮಸ್ತೆ, ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಹಾಸನ ಜಿಲ್ಲೆ ನುಗ್ಗೇಲಿ ಗ್ರಾಮದಿಂದ ಕಾಲ್ ಮಾಡ್ತಾ ಇದ್ದೀವಿ ಗುರುಗಳೇ. ಭಾಳ ಸಂತೋಷ, ಹೇಳಮ್ಮ. ನಮ್ಮ ಅಜ್ಜಿಗೆ ಒಂದು 56 ವರ್ಷ ಆಗಿದೆ. ಅವ್ರಿಗೆ ಕುಂತ್ರೆ ಎದ್ದೇಳಕ್ಕಾಗಲ್ಲ, ನಿಂತ್ರೆ ಮತ್ತೆ ಕೂರೋದಕ್ಕಾಗಲ್ಲ. ಒಂದ್ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹೋಗಕ್ಕಾಗಲ್ಲ. ತುಂಬಾ ಅಡಚಣೆಗಳು ಉಂಟಾಗ್ತಿದೆ ಗುರುಗಳೇ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಏನಲ್ಲ, ಅದು ರೊಮಟೈಡ್ ಆರ್ಥರೈಟಿಸ್ ಇರಬೇಕು ಅನ್ಸುತ್ತೆ, ಕಾಯಿಲೆ. ರೊಮಟೈಡ್ ಆರ್ಥರೈಟಿಸ್ ಅಂತ ತೋರಿಸಿದ್ದೀರಾ ಡಾಕ್ಟರ್ಗೆ? ತೋರ್ಸಿದೀವಿ. ಅವರು ಮಂಡಿ ಚಿಪ್ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಇನ್ನ ಮತ್ತೆ ಏನು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು ಅಂತ ಹೇಳಿದಾಗ ತುಂಬಾ ಅಡಚಣೆಗಳು. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಏನಾದ್ರೂ ಒಂದಾಗುತ್ತೆ, ಹೋಗಕ್ಕಾಗಲ್ಲ, ಈ ತರ ಆಗ್ತಿದೆ ಗುರುಗಳೇ. ಅದೇ ಈಗ ಮಂಡಿ ಚಿಪ್ ಸೌದದ ಕ್ಯಾಲ್ಶಿಯಂ ಕೊರತೆ, ಪಟೇಲ ಅಂತ ಅಲ್ಲಿದೆ. ಅದು ಹೋಗಿದೆ ಅಂದರೆ ಸ್ವಲ್ಪ ಕಷ್ಟ. ನೀವು ಅವ್ರಿಗೆ ಓದಕ್ಕೆ ಬರುತ್ತಾ? ಇಲ್ಲ ಸರ್, ಗುರುಗಳೇ. ನೀವು ಏನು ಮಾಡಿ, ಒಂದು ಕೈಲಿ ನಿಂಬೆಹಣ್ಣು ಇಟ್ಕೊಳ್ಳಿ, ಒಂದು 2-3 ನಿಂಬೆಹಣ್ಣು ಇಟ್ಕೊಂಡ್ಬಿಟ್ಟು ವಿಷ್ಣು ಸಹಸ್ರನಾಮನ ಹೇಳಿ ಒಂದು ಸಲ. ವಿಷ್ಣು ಸಹಸ್ರನಾಮ ಹೇಳಿಬಿಟ್ಟು ಆಮೇಲೆ ಅದನ್ನು ಕಟ್ ಮಾಡಿ ಎಲ್ಲೆಲ್ಲಿ ನೋವಿದೆಯೋ ಅಲ್ಲೆಲ್ಲ ನಿಂಬೆಹಣ್ಣು ರಸ ಹಚ್ಬಿಟ್ಟು ಸೂರ್ಯನ ಬೆಳಕಲ್ಲಿ ಒಂದು ಅರ್ಧ ಗಂಟೆ ಕೂರಿಸ್ಬಿಡಿ. ಆಮೇಲೆ ಸ್ನಾನ ಮಾಡಿಸಿ. ಈ ಥರದ ಒಂದು 7 ದಿವಸ ಮಾಡಿ ಚೆನ್ನಾಗಿ ಹೋಗ್ತಾರೆ, ರಾಹು ಶಾಂತಿ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಏಜ್ ಆದಮೇಲೆ ಕೆಲವರಿಗೆ ಅದು ಮಂಡಿ ಸವಿಯೋದು, ಕ್ಯಾಲ್ಶಿಯಂ ಕೊರತೆ, ವೈಟಮಿನ್ D3 ಪ್ರಾಬ್ಲಮ್ ಇರ್ತದೆ, ಅದು ಈ ಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ನಾವು ಆಗಾಗ ಹೆಚ್ಚಿಗೆ ಒಳ್ಳೆ ಮೊಸರೂಟ ಮಾಡಬೇಕು, ಸೂರ್ಯನ ಬೆಳಕಲ್ಲಿ ಕೆಲಸ ಮಾಡಬೇಕು, ಸೂರ್ಯನ ಬೆಳಕು ನಮ್ಮ ಶರೀರಕ್ಕೆ ಹೋಗಬೇಕು, ಆವಾಗ ಇದ್ದ ದೋಷ ಕಮ್ಮಿ ಆಗುತ್ತೆ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ನಮಸ್ತೆ ಗುರುಜಿ, ನಾವು ಚಿತ್ರದುರ್ಗದಿಂದ ಮಾತಾಡ್ತಾರೆ, ಶ್ವೇತಾ ಅಂತ. ಭಾಳ ಸಂತೋಷ, ಹೇಳಿ. ನಮ್ಮ ಮಗಂದು ಕುಶಾಲ್ ಅಂತ ಸ್ವಾಮಿ ಹೆಸರು. ಅವ್ನು ತುಂಬಾ ತರಲೆ ಮಾಡ್ತಾನೆ. 6th ಸ್ಟ್ಯಾಂಡರ್ಡ್ ಓದ್ತಾನೆ, ಸ್ಕೂಲ್ಗೆ ಹೋಗ್ತಾನೆ. ಏನು ಮಾಡ್ತಾನೆ? 6th ಸ್ಟ್ಯಾಂಡರ್ಡ್ ಓದ್ತಾನೆ, 6ನೇ ತರಗತಿ ಓದ್ತಾನೆ. ಏನು ಸಮಸ್ಯೆ? ತುಂಬಾ ಹಠ ಮಾಡ್ತಾನೆ, ಓದಲ್ಲ, ಏನಿಲ್ಲ ಸ್ವಾಮಿ, ಹೇಳಿದ ಮಾತು ಕೇಳಲ್ಲ, ಏನೂ ಇಲ್ಲ ಅವನು. ನೀವು ಚಿತ್ರದುರ್ಗ ಅಕ್ಕಪಕ್ಕ ಹಳ್ಳಿನ ಟೌನಲ್ಲೇ ಇದ್ದೀರಾ? ಹಳ್ಳಿ ಸ್ವಾಮಿ, ಈ ಕಡೆ ನಾಯಕನಹಟ್ಟಿ ಹತ್ರ ಬರುತ್ತೆ. ಅಲ್ಲಿ ಯಾವ್ದಾದ್ರು ದೇವಸ್ಥಾನ, ಚಂಡಿಕೇಶ್ವರ ಅಂತ ಒಂದು ಈಶ್ವರ ದೇವಸ್ಥಾನದಲ್ಲಿ ಇರ್ತದೆ ಸ್ವಾಮಿ. ಇಲ್ಲಿ ಇದು ನಮ್ಮೂರಲ್ಲಿ ಬಂದು ಇದಿದೆ, ಕಲ್ಲೇಶ್ವರ ಅಂತ ಇದೆ ಸ್ವಾಮಿ. ಅಲ್ಲಮ್ಮ, ಹಳೇ ಈಶ್ವರನ ದೇವಸ್ಥಾನದಲ್ಲಿ ಚಂಡಿಕೇಶ್ವರ ಅಂತ ದೇವರು ಈಶ್ವರನ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ ಹೊರಗಡೆ ಪ್ರದಕ್ಷಿಣೆ ಮಾಡುವಾಗ. ಆ ದೇವರಿಗೆ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ ಕರ್ಕೊಂಬನ್ನಿ. ಈ ಹಠ ಮಂಡುತನ ಚಂಡಿ ಎಲ್ಲ ಬಿಡುತ್ತೆ. ಓಂ ಚಂಡಿಕೇಶ್ವರಾಯ ನಮಃ, ಓಂ ಚಂಡಿಕೇಶ್ವರಾಯ ನಮಃ ಅಂತ ಜಪನ ಅವ್ನ ಕೇಳಿ ಒಂದು 10 ಸಲ ಹೇಳಿಸ್ತಿದ್ದೀನ. ಎಷ್ಟು ಸಲ ಹೇಳಿಸ್ಬೇಕು ಸ್ವಾಮಿ? ಹೇಳಿಸಿ, ಅವ್ನಿಗೆ ಒಂದು 10 ನಿಮಿಷ ಹೇಳಿಸಿ. ಇಷ್ಟು ಅಂತೇನು ಹೆಚ್ಚಿಗೆ ಹೇಳಿದಷ್ಟು ಅವ್ನಿಗೆ ಚಂಡಿ ಹಠ ಮಂಡುತನ ಎಲ್ಲ ಬಿಡ್ತಾನೆ. ಹೌದಾ ಸ್ವಾಮಿ? ಚಂಡಿಕೇಶ್ವರನಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ. ಹಳೇ ಈಶ್ವರ ದೇವಸ್ಥಾನದಲ್ಲಿ ಇರುತ್ತೆ ಅದು. ಹಳೇ ಕಾಲದ ಈಶ್ವರ ದೇವಸ್ಥಾನದಲ್ಲಿ ಚಂಡಿಕೇಶ್ವರ ಪಕ್ಕದಲ್ಲಿ ಇಟ್ಟಿರ್ತಾರೆ ಹೊರಗಡೆ. ಈಶ್ವರ ದೇವಸ್ಥಾನ ಹೊರಗಡೆ, ಈಶ್ವರನ ಗರ್ಭಗುಡಿ ಹೊರಗಡೆ, ಆ ಜಾಗದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಬರ್ಬೇಕು. ನೀವು ಈಶ್ವರನ ಎಡಭಾಗದಲ್ಲಿ, ಪಾಣಿಪೀಠದ ಎಡಭಾಗದಲ್ಲಿ ಚಂಡಿಕೇಶ್ವರನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಊರಲ್ಲಿ ಎಲ್ಲ ಸುತ್ತಮುತ್ತ ಇದೆಯೋ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ, ಹುಡ್ಕೊಂಡು ಹೋಗಿ. ಇಲ್ಲ ನಂಜನಗೂಡಲ್ಲಿದೆ ದಕ್ಷಿಣಾಮೂರ್ತಿ ಚಂಡಿಕೇಶ್ವರ, ಎಲ್ಲ ನಂಜನಗೂಡಲ್ಲಿದೆ, ಪೂಜೆ ಮಾಡಿಸ್ಕೊಂಡು ಬನ್ನಿ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಗುರುಜಿ, ನಾವು ದಾವಣಗೆರೆ ಜಿಲ್ಲೆ, ಹೇಳಿ. ನಮ್ಮ ಮಗಳದು ಮದುವೆ ಮಾಡಿ 2 ವರ್ಷ ಆಯ್ತು ಈಗ. ಅಲ್ಲಿ ನಾದ್ನಿ ಅತ್ತೆ ಮಾವನಿಂದ ಭಾರಿ ಕಿರ್ಕಾಗೈತೆ. ಹೊಡಿಯೋದು ಬಡಿಯೋದೆಲ್ಲ ಮಾಡ್ತಾರೆ. ಗಂಡ ಒಳ್ಳೆನು, ಮೈದ್ನ ಒಳ್ಳೆನು, ಎಲ್ಲ ಒಳ್ಳೆರಿಯ ಭಾಳ ಕಿರ್ಕ್ ಮಾಡ್ತದಾರೆ. ಏನಕ್ಕೆ ಕಿರುಕುಳ? ಆಸ್ತಿ ಕೊಟ್ಟಿಲ್ಲ ಅಂತನ, ವರದಕ್ಷಿಣೆ ಕೊಟ್ಟಿಲ್ಲ ಅಂತನ? ಎಲ್ಲ ಕೊಟ್ಟಾಯ್ತೆ. ಅವರು ಮನೆಗೆ ಅವ್ರದೇ ಒಂಥರ ಅಹಂಕಾರ ದಿಮಾಕ್ನಿಂದ ಆತರ ಮಾಡ್ತಾರಲ್ಲ ಅವ್ರು. ಏನ ಅಹಂಕಾರ ದಿಮಾಕ್ನಿಂದ ಆತರ ಮಾಡ್ತಾರ ಅವ್ರು. ಅಹಂಕಾರ ಅನ್ಸಪ್ಪನ ಅವ್ರಿಗೆ. ಪೊಲೀಸ್ ಕಂಪ್ಲೇಂಟ್ ಕೊಡಿ ಒಂದ್ಸಲ. ಪೊಲೀಸ್ ಕಂಪ್ಲೇಂಟ್ ಕೊಡಿ, ನನ್ನ ಮಗಳಿಗೆ ಈ ತರ ತುಂಬಾ ದೌರ್ಜನ್ಯ ನಡೀತಾ ಇದೆ ಅಂತ. ಕೊಟ್ರೆ ಮುಂದೆ ಏನಾದ್ರು ಸಮಸ್ಯೆ ಆಗೋದಂತ ಅವ್ರು ಗಂಡ ಅವರೆಲ್ಲ ಬೇಡ ಅಂತಂತಾರೆ. ಹಂಗಾಗಿ ನಾವು ಸುಮ್ಕೆ ಇದ್ ಮಾಡ್ತಾ ಇದೀವಿ. ಗಂಡ ಚೆನ್ನಾಗಿ ನೋಡ್ಕೋತಾನ? ಗಂಡ ಪರವಾಗಿಲ್ಲ. ಅವರು ಮಗಳ ಕಡೆಯಿಂದ, ಅವ್ರ ಅತ್ತೆ ಮಾವ ಕಡೆಯಿಂದ ಇದ್ ಮಾಡ್ತಿದಾರೆ. ಒಂದ್ಸಲ ಕೂರ್ಸ್ ಮಾತಾಡಿ ಇದೆಲ್ಲ ಮಾಡಿದ್ರೆ ಚಿಕ್ಕ ಮೇಲೆ ನಿನ್ನೆ ಹೋಗಿದ್ವಿ. ಮತ್ತು
ನಾದ್ನಿ ಮಗುನೇ ಕೈಯ ಕೊಡಲ್ಲ, ಆ ತರ ಮಾಡ್ತಾಳೆ. ಮಗು ಕಸ್ಕೊಂಡ್ ಹೋಗೋದು, ನಾವು ಹೋದಾಗ ನಮ್ಮ ಕೈಯಾಗಿದ್ದ ಮಗುನ ಕಸ್ಕೊಂಡ್ ಹೋಗಿ ಹೋಗ್ತಾಳೆ, ಏನೇನೋ ಮಾಡ್ತಾಳೆ ಅಂತಾರೆ. ಆಕೆ ಮದುವೆ ಆಗಿಲ್ಲ, ಆಕೆಗೆ 35 ವರ್ಷ 40 ವರ್ಷ 35 ವರ್ಷ ಆಯ್ತಾಳೆ ಆಕೆ ನಾದ್ನಿದು. ಈಗ ಹೇಳಿ, ನನ್ನ ಮಗಳಿಗೆ ಏನೋ ಚಿಕ್ಕ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಒಳಗೆ ಹಾಕಿಸ್ತೀನಿ ಅಂತ ಎದುರಿಸಿ ಒಂದ್ಸಲ ಮಾತಾಡ್ಕೊಂಡ್ ಬನ್ನಿ. ಎಲ್ಲ ಹೇಳ್ ಬಂದಿದೆ, ಎಲ್ಲ ಹೇಳ್ ಬಂದಿದೆ, ಆ ಥರ ಹೇಳ್ ಬಂದಿವಿ ಎಲ್ಲ. ಭಾರಿ ಕಿರ್ಕ್ ಮಾಡ್ತಿದಾರೆ. ನಿಮ್ಮ ಅಳಿಯ ಹೇಗಿದ್ದಾನೆ ನಿಮ್ಮ ಜೊತೆ? ಅಳಿಯ ಪರವಾಗಿಲ್ಲ, ಅವ್ರು ಅವ್ರ ಕಡೆಗೂ ಮಾತಾಡಂಗಿಲ್ಲ, ನಮ್ಮ ಕಡೆಗೂ ಮಾತಾಡಂಗಿಲ್ಲ. ಈಗ ಅವ್ರ ಹತ್ರನೂ ಇಷ್ಟಂಗಿಲ್ಲ. ಮದುವೆ ಆದ್ಮೇಲೆ ಹಿಂಗೆ ತರ ನಮಗೆ ಮತ್ತೆ ಹೆಂಡತಿ ಮಾತು ಕೇಳ್ಕೊಂತ ಇದು ಮಾಡ್ತಾನೆ ಅಂತ. ನನ್ನ ಮಗಳು ಆ ಥರದ್ದಲ್ಲ, ಅದು ಹೇಳ್ಕೊಡೋದು ಅಲ್ಲ ಏನಿಲ್ಲ, ಅದೊಂಥರ ಸದ್ದ ಮುದ್ದ ಆದಂಗ ಬಿಡ್ತು ಅಂತಾರ. ನನ್ನ ನಿಮ್ಮ ಅಳಿಯ ಏನು ಕೆಲಸ ಮಾಡ್ತಾರೆ? ರೈತರು ಸರ್ ಅವರೆಲ್ಲ. ಬೇರೆ ಮನೆ ಮಾಡ್ಕೊಂಡಿರೋ ಕಿಳಿ ಅಷ್ಟೇ? ಬೇರೆ ಮಾಡ್ಕೊಂಡು ಹೋಗಿ ಸರ್, ಮನೆಗೆ ಆಸ್ತಿ ಎಲ್ಲ ಐತಿ. ಈಗ ಅವ್ರು ಬಿಟ್ಟು ತಂದೆ ತಾಯಿ ಬಿಟ್ಟು ಹೋಗ್ಬೇಕಲ್ಲ ಅಂತ ಅವ್ರೀಗ. ಈಗ ನಿಮ್ಮ ಮಗಳು ಓದಿದಾಳ? ಓದಿದಾಳೆ ಸರ್, ಓದಿದ್ದಾಳೆ. ಏನು ಓದಿದ್ದಾಳೆ? B.Com ಮಾಡಿದ್ದಾಳೆ. ಹಾಂ. ಪ್ರತಿ ಶನಿವಾರ 5 ಅಥವಾ 7 ವಾರ, 5 ಶನಿವಾರ ಅಥವಾ 7 ಶನಿವಾರ ಇಲ್ಲ 21 ಶನಿವಾರ ದಿನ ರಾಮಕಥಾ ಅಂತೇಳಿ ಪುಸ್ತಕ ಸಿಗುತ್ತೆ ಅಂಗಡಿಲಿ. ರಾಮಕಥಾ ಅಂತೇಳಿ ಅದನ್ನು ರಾಮನ ಫೋಟೋ ಇಟ್ಟು ಪೂಜೆ ಮಾಡಿ ಆ ಕಥೆ ಓದಕ್ಕೆ ಹೇಳಿ. ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಯಾವತ್ತಾರು ಒಂದು ಹೊತ್ತು ರಾಮಕಥಾ ಅಂತ ಅಂಗಡಿಲಿ ಸಿಗುತ್ತೆ. ಆವಾಗ ಅದನ್ನು 7 ಶನಿವಾರ ಇಲ್ಲ 21 ಶನಿವಾರ ದಿವಸ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ರಾಮನ ಫೋಟೋಕ್ಕೆ ಆ ಕತೆ ಓದಕ್ಕೆ ಹೇಳಿ. ಖಂಡಿತ ಒಳ್ಳೆಯದಾಗುತ್ತೆ. ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾನ್ ಬೆಂಗಳೂರಿಂದ ಮಾತಾಡ್ತಿರೋದು, ಬಿಂದು ಅಂತ ಸರ್. ಭಾಳ ಸಂತೋಷ, ಹೇಳಿ ಅಮ್ಮ. ನೀವ್ ಹೇಳೋ ಮಂತ್ರ ಎಲ್ಲ ಬ್ಲೀಡಿಂಗ್ ಆಗ್ತಿದ್ರು ಹೇಳ್ಬೋದಾ ಗುರುಗಳೇ? ತಪ್ಪೇನಿಲ್ಲ. ಮಾನಸಿಕ ನಮ್ಮ ನೋಡಿ, ನಮ್ಮ ಶರೀರದಲ್ಲಿ ಮಲ ಮೂತ್ರ ರಕ್ತ ಜೊಲ್ಲು ಗೊಣ್ಣೆ ಪಸ್ಸು ಕ್ಯೂ ಎಲ್ಲ ತುಂಬಿರೋದ್ರಿಂದ ನಾವು ಯಾವಾಗಲೂ ಮೈಲಿಗೆಲ್ಲೇ ಇರ್ತೀವಿ, ಯಾವಾಗಲೂ ಮಡಿಲಿರಲ್ಲ ನಾವು. ನನಗೆ PCOD ಪ್ರಾಬ್ಲಮ್ ಇದೆ ಗುರುಗಳೇ. ನನಗೆ ಆದ್ರೆ ಮತ್ತೆ ಸ್ಟಾಪೇ ಆಗೋದಿಲ್ಲ, ಡೈಲಿ ಇದ್ದೇ ಇರುತ್ತೆ. ಈ ಜಪ ಮಾಡಿ ಮತ್ತು ಮಂಗಳ ಗ್ರಹಕ್ಕೆ ಪೂಜೆ ಮಾಡಬೇಕು. ಮಂಗಳ ಗ್ರಹ, ಮಂಗಳ ಗ್ರಹ ಸ್ತೋತ್ರ ಹೇಳಿ, ಮಂಗಳ ಗ್ರಹಕ್ಕೆ ಅಷ್ಟೋತ್ತರ ಈ ಥರ ಜಪ ಮಾಡ್ತಾ ಇದ್ರೆ ನಿಮ್ಗೆ ಈ ದೋಷ ನಿವಾರಣೆ ಆಗುತ್ತೆ. ಇದು ಕಾಳ ಸರ್ಪದೋಷದ್ದು ಹೇಳಿದ್ರಲ್ಲ ಮಂತ್ರ, ಅದನ್ನ ಹೇಳ್ಬೇಕಿತ್ತು. ನನಗೆ ಸರ್ಪದೋಷ ಇದೆ ಅಂತ ಹೇಳಿದ್ದಾರೆ, ಕನ್ಸಲ್ಲೆಲ್ಲ ಬಂದ್ ಕಾಡುತ್ತೆ. ಅದಕ್ಕೋಸ್ಕರ ಕೇಳ್ದೆ ಆ ಮಂತ್ರಗಳನ್ನ ಹೇಳ್ಬೋದಾ? ಹೇಳ್ಬೋದು ಅಂತ. ಹೇಳ್ಬೋದಮ್ಮ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಭಗವಂತನ ಆರಾಧನೆ ಮಾಡಲಿಕ್ಕೆ, ಅವನು ಜಪಿಸೋಕ್ಕೆ ಲಿಂಗ ಭೇದ ಇಲ್ಲ, ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ, ಧರ್ಮ ಭೇದ ಇಲ್ಲ. ಇವನು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಅಂತ ಹೇಳೋಂಗಿಲ್ಲ, ಸಮಯ ಒತ್ತು ಗೊತ್ತೂ ಇಲ್ಲ. ಯಾಕಂದರೆ ಸರ್ವವ್ಯಾಪಿ ಭಗವಂತ, ಭಕ್ತವತ್ಸಲ, ಎಲ್ಲರನ್ನೂ ಕಾಪಾಡುವಂಥವನು. ಆದ್ದರಿಂದ ಈ ಭೇದ ಭಾವ ಎಲ್ಲ ಬಿಟ್ಟು ಸದಾ ಭಗವಂತ ನಾಮ ಮಾಡ್ತಿದ್ರೆ ನಾವು ಜನ್ಮ ಸಂಸಾರದಿಂದ ಬಿಡುಗಡೆ ಆಗ್ತೀವಿ ಅಂತ ನನ್ನ ತತ್ವ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಸ್ವಲ್ಪ ಜೋರ ಮಾತಾಡಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ನಮ್ಮ ಕಿತ್ತೂರು ರೀ, ಬೆಳಗಾಂ ಡಿಸ್ಟಿಕ್. ಕಿತ್ತೂರು ದಾವಣಗೆರೆ? ಕಿತ್ತೂರು ಬೆಳಗಾಂ ಡಿಸ್ಟಿಕ್. ಬೆಳಗಾಂ ಡಿಸ್ಟಿಕ್. ಹೇಳಿ ಅಮ್ಮ. ಸರ್, ನನ್ನ ಮಗು 6 ವರ್ಷದ ಮಗು ಇದೆ ರೀ. ಅವನಿಗೆ ಎಷ್ಟು ಓದು ಬರೋ ಕಲಿಸಿದ್ರಿ ಏನು ಬರಂಗೇ ಇಲ್ರಿ ಸರ್. ಏನ್ ವೇಟ್ ಮಾಡಿ, ಹಲ್ಲು ಬೀಳ್ಬೇಕು. ಮಕ್ಕಳಿಗೆ ಬಾಲಾರಿಷ್ಟ ಇದ್ದಾಗ ವಿದ್ಯಾಭ್ಯಾಸ ಬರಲ್ಲ, ಆರೋಗ್ಯ ಚೆನ್ನಾಗಿರಲ್ಲ. ಅದರಿಂದ ತುಂಬ ತಲೆ ಕೆಡ್ಸ್ಕೋಬೇಡಿ, ಹಲ್ಲು ಬೀಳೋವರೆಗೂ ವೆಯ್ಟ್ ಮಾಡಿ. ಈಗ ಹಲ್ಲು ಮುರಿದಾರಿ ಸರ್ ಅವನು. 6 ವರ್ಷಕ್ಕೆ ಹೆಂಗಮ್ಮ ಹಲ್ಲು ಬೀಳುತ್ತೆ? 7-7:15 ಬರುತ್ತೆ ಹಲ್ಲು ಬೀಳುತ್ತೆ. ಇಲ್ರಿ, ಈಗ 2 ಹಲ್ಲು ಮುರಿದು ಬಂದಾವ್ರಿ. ಅದಕ್ಕೆ ಅವ್ನು ಸ್ಟಡಿ ಎಷ್ಟು ಒಂದ್ ಅಕ್ಷರ 100 ಸರಿ ಬರ್ದು ತೋರ್ಸಿರೋ ಅವ್ನು ಹೊಳ್ಳಿ ಬರೆಯೋಂಗೆ ಇಲ್ರಿ. ಅವ್ನಿಗೆ ಓದಾಕೂ ಬರಲ್ಲ. ಅದು ಎಷ್ಟು ಸರಿ ಹೇಳ್ರು ಅವ್ನು ಹೊಳ್ಳಿ ಅದನ್ನ ಹೇಳೋಂಗೆ ಇಲ್ಲ ಅಕ್ಷರ. ವೇಟ್ ಮಾಡಿ. ಚಿಕ್ಕ 12 ವರ್ಷದ ತನಕ ನಾವೇನು ಮಾಡೋಕ್ಕಾಗಲ್ಲ. ಗುರುಶಾಪ ಇತ್ತು ಅಂದರೆ, ಗುರುದ್ರೋಹ ಇತ್ತು ಅಂದರೆ ಆ ಥರದಲ್ಲಿ ಮಕ್ಕಳು ಹುಡ್ತಾರೆ. ಅದರಿಂದ ಒಂದು ಸಲ ಅಲ್ಲಿ ಶಿರಡಿ ಸಾಯಿ ಬಾಬಾ ಮಂದಿರ ಇಲ್ಲ ದತ್ತಾತ್ರೇಯ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪ್ರತಿ ಗುರುವಾರ ಭಾನುವಾರ 108 ಸುತ್ತು ಪ್ರದಕ್ಷಿಣೆ ಮಾಡ್ತಾ ಬನ್ನಿ, ಇಂಪ್ರೂವ್ ಆಗ್ತಾನೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ. ಹಲೋ. ಬಹುಶಃ ಕರೆ ಕಟ್ಟಾಯಿತು ಅನಿಸುತ್ತೆ. ಹಲೋ. 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 ನೀವು ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ರೆ ಕಾಲ್ ಕಟ್ಟಾಗತ್ತೆ. ಈಗ ನೀವು ಹೊರಗಡೆ ಬಂದು ಮಾತಾಡಿ. ಹಾಂ ಸರ್, ನಾ ಹೊರಗಡೆ ಗುರೂಜಿ ಅವ್ರು, ನಾನು ಇಲ್ಲಿ ಬಿಜಾಪುರ ಡಿಸ್ಟ್ರಿಕ್ಟ್ ಅಂತ ಮಾತಾಡೋದು. ಎಲ್ಲಿಂದ? ಬಿಜಾಪುರ ಜಿಲ್ಲೆ. ಬಿಜಾಪುರದ. ಸ್ವಲ್ಪ ಜೋರ ಮಾತಾಡಿ.
ಹತ್ರ ಮಾತಾಡೋ ಗುರುಜಿ, ನನಗೆ ಒಂದು 6 ತಿಂಗಳಾಯ್ತು ಬರೀ ಆರಾಮ್ ತಪ್ಪಕತ್ತು, ಏನ ಆರೋಗ್ಯ ಸಮಸ್ಯೆ ಆಗಕತ್ತದ. ನೀವು ಸರಿಯಾಗಿ ಸ್ಪಷ್ಟವಾಗಿ ಮಾತಾಡಿ. ಈಗ ಒಂದು 6 ತಿಂಗಳಾಯ್ತು ಗುರುಜಿ, ನನಗ ಏನ ನನಗ ಹುಷಾರಿಲ್ಲ. ಒಂದು ಏನ್ ಕಾಯಿಲೆ ಹೇಳಿ, ಏನ್ ಕಾಯಿಲೆ? ಏನಿಲ್ಲ, ಮೈ ಕೈ ನೋವು ಇದು ಬರೋದು, ಸ್ವಲ್ಪ ತಲೆ ಚಕ್ರ ಬಂದು ಮೈ ತಲೆ ತಿರುಗು ಹಿಂಗ ಆಗ್ತದೆ ಗುರುಜಿ. ಅದಕ್ಕೆ ವರ್ಟಿಗೋ ಅಂತಾರೆ. ವರ್ಟಿಗೋ ಅಂತ ಒಂದು ಕಾಯಿಲೆ. ನೀವು ಕಣ್ಣು ಮತ್ತು ಕಿವಿ ಮೂಗು ಸ್ವಲ್ಪ ಚೆಕ್ ಮಾಡಿಸಿ, ENT ಡಾಕ್ಟರ್ ಹತ್ರ. ಕಿವಿನ, ಮೂಗನ್ನ, ಕಣ್ಣನ್ನು ಒಂದು ಸಲ ಚೆಕ್ ಮಾಡಿಸಿ. ಮತ್ತು ನೀವು ನಿದ್ದೆ ಹೆಚ್ಚಿಗೆ ಮಾಡಲ್ಲ ಅಂದರೆ ಕೆಲವು ಟೈಮ್ಗೆ ಬರ್ತದೆ. ಇದಕ್ಕೆ ವರ್ಟಿಗೋ ಅಂತ ಇದಕ್ಕೆ ಹೆಸರು, ಇಂಗ್ಲೀಷಲ್ಲಿ ವರ್ಟಿಗೋ ಅಂತಾರೆ. ಕಿವಿ, ಮೂಗು, ಕಣ್ಣು ಮೂರನ್ನು ಟೆಸ್ಟ್ ಮಾಡಿಸಿ ಔಷಧಿ ಹಾಕಿಸ್ಕೊಳ್ಳಿ ಮಾಡಿ. ಅದನ್ನು ಅಲ್ಲಿವರೆಗೂ ನಿಮಗೆ ತಲೆ ಸುತ್ತೋದು, ಓಡಾಡೋಕ್ಕಾಗಲ್ಲ, ಭಾಳ ಕಷ್ಟ ಇದೆ. ನೀವು ಮಂತ್ರ ಹೇಳೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ನೀವು ಮಲ್ಕೊಂಡೆ ನಿಮ್ಮ ಕುಲದೇವರ ನಾಮಸ್ಮರಣೆ ಮಾಡ್ತಾ ಬನ್ನಿ. ನಿಮ್ಮ ಮನೆ ಗಂಡ ದೇವ್ರದ್ದು. ಫಸ್ಟು ಕಿವಿ, ಮೂಗು, ಕಣ್ಣನ್ನು ಚೆಕ್ ಮಾಡಿಸಿ ನನಗೆ ಫೋನ್ ಮಾಡಿ ಹೇಳಿ. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಕೆಲವರಿಗೆ ಕಾಲ್ ಸಿಕ್ತು, ಕೆಲವ್ರಿಗೆ ಕಾಲ್ ಸಿಕ್ಕಿಲ್ಲ. ಸಿಕ್ಕಿದ್ರು ಕೂಡ ಸರಿಯಾಗಿ ಮಾತಾಡಲಿಲ್ಲ, ಲೈನ್ ಕಟ್ ಆಗ್ತು. ಅದೇ ನೆಟ್ವರ್ಕಿಂದ ಡಿಸ್ಕನೆಕ್ಟ್ ಆಗಿದೆ. ಇರಲಿ, ಹಲವಾರು ಸಮಸ್ಯೆಗಳಿಂದ ಕನೆಕ್ಟ್ ಆಗದೇ ಇರ್ಬೋದು. ಮುಂದಿನ ಭಾನುವಾರ ಮತ್ತೆ ಕಾಲಲ್ಲಿ ಭೇಟಿ ಮಾಡೋಣ. ಮತ್ತು ಸಾಕಷ್ಟು ಇನ್ಫಾರ್ಮೇಷನ್ಸ್ನ ನಾನು ಈಗಾಗಲೇ ಎಲ್ಲ ಥರ ಸಮಸ್ಯೆಗಳಿಗೂ ಕೂಡ ಎಪಿಸೋಡ್ ಮಾಡಿದ್ದೀವಿ. ಅದನ್ನು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲೋಗಿ ನೋಡಿ. ಮತ್ತು ಹೆಲ್ತ್ ಸೈನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು ಮ್ಯೂಸಿಕ್ ಚಾನಲ್ SSBK ಜ್ಞಾನೋದಯ. ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಮತ್ತು www.lakshmisrinivas.in ಅಂತ ಅಪಾಯಿಂಟ್ಮೆಂಟ್ಸ್ಗೆ ನೀವೇ ಲಾಗಿನ್ ಆಗಿ ಡೇಟ್ ಬುಕ್ ಮಾಡಿಕೊಂಡು ನಿಮ್ಮ ಸಮಸ್ಯೆ ಬಂದು ಕೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.